ಹಂಗ ಬಂದಣ್ಣ. ಇಲ್ಲಿರೋರು ಯಾರಾದ್ರೂ ಸ್ವರ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇದೆಯಾ? ಎಲ್ಲಾದ್ರೂ ಫಸ್ಟ್ ಕೇಳಿದೀರಾ? ಅದ್ರ ಬಗ್ಗೆ ಅದ್ರ ಮಹತ್ವ ಏನಾದ್ರೂ ಗೊತ್ತಿದ್ಯಾ? ಬೇರೆ ಎಲ್ಲಾದ್ರೂ ಕಾಲಿಗೆ ಏನ್ ಮಾಡ್ಕೊಂಡೈತಿ? ಕಮೆಂಟ್ ಹಾಕ್ಬೋದಾ? ಮಾಡ್ಬೋದಾ? ಅದ್ರ ಬಗ್ಗೆ ಏನಾದ್ರು ನಾಲೆಡ್ಜ್ ಇದೆ? ಎಲ್ಲಾದ್ರೂ ಕೇಳಿದೀನಿ. ಹಾಕ್ಯವು ಮುಂದಿಂದ ಒಡಗತ್ತದೆ ಎಲ್ಲ ಅದ. ಮಧುಸೂದನ್ ಸರ್ ವೆಲ್ಕಮ್. ಮುಂದಕ್ಕೆ ಹತ್ಬೇಕು ಮಲ್ಕೊಂಡೆ ಅದ್ರ ಮತ್ತ ಅದೇ ಬಡ್ಕೊಳಕ್ ಹೇಳಿ ಹೋಗಿತ್ಲ ನೇಗದಾವ. ಮಧುಸೂದನ್ ಸರ್ ವೆಬಿನಾರ್ ಅನ್ನು ಅಟೆಂಡ್ ಮಾಡಿದ್ದೀರಾ? ಫಸ್ಟ್ ನಮಸ್ತೆ ಸರ್. ಇದೇ ಫಸ್ಟ್ ಟೈಮಾ? ಓಕೆ. ನಮ್ಮ ಕಳೆದ ವೆಬಿನಾರ್ ಯಾವುದು ಅಟೆಂಡ್ ಆಗಿಲ್ಲ ಅಲ್ವಾ ನೀವು? ಇಲ್ಲ ಇಲ್ಲ ಮೇಡಮ್. ಸ್ವರ ವಿಜ್ಞಾನದ ಬಗ್ಗೆ ಫಸ್ಟೇ ಕೇಳಿದ್ದೀರಾ ಎಲ್ಲಾದ್ರೂ ಅಥವಾ ಇದೇ ಫಸ್ಟ್? ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಕೇಳ್ತಾ ಇದ್ದೀರಾ? ಏನೋ ಒಂದು ಕುತೂಹಲ ಇದೆ ಅನ್ಸುತ್ತೆ ಅಲ್ವಾ? ಏನಿರ್ಬಹುದು ಇದು ಅಂತ. ಹೌದು ಮೇಡಮ್. ಓಕೆ. ನಮ್ಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಹಾ, ಇದು ತುಂಬಾ ಅದ್ಭುತವಾದಂತ ವಿದ್ಯೆ. ನಮ್ಮಲ್ಲಿರುವಂತ ಪ್ರಾಣಶಕ್ತಿಯನ್ನ ಉಪಯೋಗಿಸ್ಕೊಂಡು, ನಮ್ಮ ಉಸಿರಾಟವನ್ನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಜೀವನವನ್ನ, ನಮ್ ಲೈಫ್ ಈಗ ಹೆಂಗೆ ಇರ್ಲಿ, ಕೆಲವ್ರದ್ದು ತುಂಬಾ ಹದಗೆಟ್ಟೋಗಿರುತ್ತೆ. ಅಂದ್ರೆ ಅದು ಎಲ್ಲ ನಮ್ದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸರಿ ಬೇರೆಯವರ ನಿರ್ಧಾರ ನಮ್ಮ ಜೀವನದಲ್ಲಿ ಬೇರೆಯವ್ರು ಮಾಡುವಂತ ತಪ್ಪುಗಳನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೋಬೇಕು, ಇರುವಂತ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಸ್ವರ ವಿಜ್ಞಾನ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ನಾವು ನಿಮ್ಗೆಲ್ಲ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಈಗ ನಾವು ನಮ್ಮ 2 ಮೂಗಿನ ಹೊಳ್ಳೆಗಳಿದಾವಲ್ವಾ, ಒಂದು ಎಡಗಡೆ ಒಂದು ಬಲಗಡೆ. ನಿಮ್ಗೀಗ 2 ಕಡೆ ಉಸಿರ ಅಟ್ ಎ ಟೈಮ್ ನಮ್ಗೆ 2 ಕಡೆ ಉಸಿರು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಒಂದು ಸಣ್ಣ ಆಕ್ಟಿವಿಟಿ ಮಾಡೋಣ. ಅಟ್ ಎ ಟೈಮ್ ನಮ್ಗೆ 2 ಕಡೆ ಉಸಿರಾಟ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ಯಾ ಅಥವಾ ಒಂದ್ ಕಡೆ ಆಗ್ತಾ ಇದೆ ಅನ್ನಿಸ್ತಿದ್ಯಾ? ನಿಮ್ಮ ಅನುಭವ ಇಷ್ಟು ದಿವಸದಿಂದ. ಈಗ ನೀವ್ ಎಷ್ಟು ವರ್ಷದವರು ಗೊತ್ತಿಲ್ಲ ನನಗೆ, 39, 40, 35, 30 ಗೊತ್ತಿಲ್ಲ. ಇಷ್ಟು ವರ್ಷ, ಈಗ ಒಂದ್ 30 ವರ್ಷ ಇದ್ರೆ 30 ವರ್ಷದಿಂದ ನಿಮ್ಮ ಕಲ್ಪನೆ ಹೇಗಿತ್ತು? ಅಂದ್ರೆ ನಿಮ್ಮ ಅಂದಾಜು ಹೇಗಿತ್ತು? ನಾನು 2 ಮೂಗಲ್ಲಿ ಉಸಿರಾಡ್ತಾ ಇದ್ದೀನಿ, ಸೇಮ್ ಟೈಮ್ ಅಲ್ಲಿ ಒಂದೇ ಕ್ಷಣದಲ್ಲಿ ನಾನು 2 ಕಡೆಯಿಂದ ಉಸಿರು ಬಿಡ್ತೀನಿ, ಉಸಿರು ತಗೋತೀನಿ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಒಂದ್ ಕಡೆಯಿಂದ ಬಿಡ್ತೀನಿ ತಗೋತೀನಿ ಅನ್ನಿಸ್ತಿದ್ಯಾ? ಎರಡು ಕಡೆಯಿಂದ ನಾವು ಉಸಿರಾಟವನ್ನ ಆಡ್ತಾ ಇದ್ದೇವೆ ಅಲ್ವಾ? ನಮ್ಮ 2 ಮೂಗಿನಿಂದ, 2 ಮೂಗಿನ ಹೊಳ್ಳೆಯಿಂದ ನಾವು ಉಸಿರನ್ನ ಬಿಡ್ತೇವೆ ಮತ್ತೆ ತಗೋತೇವೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಮತ್ತೆ ಇಷ್ಟು ದಿವಸದಿಂದ ನಾವು ಮಾಡಿದ್ದು ಕೂಡ ಅದನ್ನೇ ಅಲ್ವಾ? ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು 2 ಕಡೆಯಿಂದ ಉಸಿರಾಡೋದಿಲ್ಲ, ಯಾವ್ದಾದ್ರು ಒಂದು ಕಡೆಯಿಂದ ಉಸಿರಾಡ್ತಿರ್ತೀರಾ.
ಅಂತ. ಈಗ ಒಂದು ಸಣ್ಣ ಆಕ್ಟಿವಿಟಿ, ಒಂದು ಪೇಪರ್ ಆದ್ರೂ ಇಟ್ಕೋಬಹುದು ನೀವು. ಸಣ್ಣ ಒಂದು ಪೇಪರ್ ತುಂಡು ಅಂತ ಬರುತ್ತಲ್ಲ ಆ ಥರದ್ದು, ನೀವು ಮನೆಯಲ್ಲಿದ್ರೆ ಪೇಪರ್ ತುಂಡಿದ್ರೆ ಇದು ಮಾಡಿ, ಇಲ್ಲ ಕೈಯಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಸ್ಟಾರ್ಟಿಂಗು ಫಸ್ಟ್ ಟೈಮು ನಮಗೆ ಅದ್ರ ಅಂದಾಜು ಗೊತ್ತಾಗೋದಿಲ್ಲ, ಅಂದ್ರೆ ನಾವು ಯಾವ ಕಡೆ ಉಸಿರಾಡ್ತಾ ಇದ್ದೀವಿ ಅಂತ. ನಾವು ಒಂದು ಬಲಗಡೆ ಆಡ್ತಾ ಇರ್ತೀವಿ, ಒಂದು ಎಡಗಡೆ ಆಡ್ತಾ ಇರ್ತೀವಿ. ಸೊ ನಾನೀಗ ಒಂದು ಆಕ್ಟಿವಿಟಿ ಮಾಡಿ ತೋರಿಸ್ತೀನಿ, ನೀವು ಕೂಡ ಮಾಡಿ. ನೀವು ಯಾವ ಕಡೆಯಿಂದ ನಿಮ್ದು ಉಸಿರು ಬರ್ತಾ ಇದೆ, ಯಾವ ಕಡೆಯಿಂದ ಉಸಿರನ್ನ ತಗೋತಾ ಇದ್ದೀರಾ ಅಂತ ನನಗೆ ಜಸ್ಟ್ ಒಂದು ಕ್ಲಾರಿಟಿ ಕೊಡಿ. ನಾನಿಲ್ಲಿ ಮಾಡಿ ತೋರಿಸ್ತೀನಿ. ಅದೇ ಥರ ನೀವು ಕೂಡ ಪೀಸ್ ಆಫ್ ಪೇಪರ್ ಇದ್ರೆ ನಿಮ್ಮ ಹತ್ರ ನೋಡಿ, ಈ ಥರ 2 ಪೇಪರ್. ನಾನು ಕಾಣಿಸ್ತಾ ಇದ್ದೀನಾ? ಹಾ ಕಾಣಿಸ್ತಾ ಇದ್ರು. ಪೇಪರ್ ಕಾಣಿಸ್ತಿದೆ ಅಲ್ವಾ? ಯಾರು ಬೇರೆಯವ್ರು ಬಂದ್ರು. ಪೇಪರನ್ನ ಈ ರೀತಿ ನಿಮ್ಮ ಮೂಗಿನ ಹೊಳ್ಳೆ ಹತ್ರ 2 ಯಾವ್ದಾದ್ರು ಒಂದು ವೇಸ್ಟ್ ಪೇಪರ್ ಅದು ಮ್ಯೂಟ್ ಮಾಡಿ. ಯಾರು ಮಾತಾಡ್ತಾ ಇದ್ದೀರಾ? ಈಗ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ, ವೆಬಿನಾರನ್ನ. ಅದಕ್ಕೆ ಮುಂಚೆ ಒಂದು ಸಣ್ಣ ಆಕ್ಟಿವಿಟಿ ಮಾಡ್ಬಿಡೋಣ. ನೋಡಿ, ಪೇಪರನ್ನ ಈ ತರ ನಿಮ್ಮ ಮೂಗಿನ ಕೆಳಗಡೆ ಇಟ್ಕೊಂಡು ಜೋರಾಗಿ ಉಸಿರು ಬಿಡಿ. ನಂದು ಯಾವ ಕಡೆ ಬರ್ತಾ ಇದೆ? ಪೇಪರ್ ಜಾಸ್ತಿ ಶೇಕ್ ಆಗ್ತಾ ಇದೆ, ಇನ್ನೊಂದು ಪೇಪರು ಸುಮ್ಮನೆ ಇದೆ. ನಾನೀಗ ಬಲಗಡೆಯಲ್ಲಿ ಉಸಿರಾಡ್ತಾ ಇದ್ದೀನಿ. ಅಂದ್ರೆ ಬಲಗಡೆ ಅಂದ್ರೆ ಇದಕ್ಕೆ ನಾವು ಸೂರ್ಯನಾಡಿ ಅಂತ ಕರಿತೀವಿ. ನಾನು ಕಾಣ್ತಾ ಇಲ್ವಾ? ಸಾರಿ, ನಮ್ ಕಡೆಲಿಂದ ತಪ್ಪಾಗಿದೆ ಅನ್ಸುತ್ತೆ. ಹೌದಾ? ಓಕೆ, ನಾನೆಲ್ಲಿ ಮಾಯ ಆಗೋದ್ನಪ್ಪ ಅನ್ಕೊಂಡೆ. ನೋಡಿ, ಈಗ ಪೇಪರ್ ಇಟ್ಕೊಂಡು ಈ ತರ ಚೆಕ್ ಮಾಡಿ. ನಂದು ಬಲಗಡೆ ಸ್ವರ ಅಂದ್ರೆ ಬಲಗಡೆ ನಾಡಿಯಿಂದ ಜಾಸ್ತಿ ಗಾಳಿ ಬರ್ತಾ ಇದೆ. ಸೊ ನಂದು ಇವಾಗ ಸೂರ್ಯ ನಾಡಿ. ಬಲಗಡೆಯಿಂದ ನಾವು ಸ್ವರವನ್ನ ತಗೊಳೋದು ಬಿಡೋದು, ಅಂದ್ರೆ ಸ್ವರ ಅಂದ್ರೆ ಉಸಿರು ಅಂತ ಅರ್ಥ. ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡ್ತಾ ಇದ್ದೀನಿ ಅಂದ್ರೆ ನಾನೀಗ ಬಲಗಡೆ ನನ್ನ ಸ್ವರ ಆಕ್ಟಿವ್ ಆಗಿದೆ, ನನ್ನ ಉಸಿರು ಬಲಗಡೆ ಸಕ್ರಿಯವಾಗಿದೆ ಅಂತ. ಅದೇ ರೀತಿ ನಿಮ್ದು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವ ಕಡೆ ಪೇಪರು ಜಾಸ್ತಿ ಶೇಕ್ ಆಗುತ್ತೆ ಆ ಕಡೆ ನೀವು ಉಸಿರಾಡ್ತಾ ಇದ್ದೀರಾ. ಚೆಕ್ ಮಾಡಿಬಿಟ್ಟು ಜಸ್ಟ್ 1 ನಿಮಿಷದಲ್ಲಿ ನೀವು ಕಮೆಂಟ್ ಚಾಟ್ ಮಾಡಿ ನನಗೆ ರೈಟ್ ಆರ್ ಲೆಫ್ಟ್. ಬಲಗಡೆ ಉಸಿರಾಡ್ತಾ ಇರೋರು R ಅಂತ ಹಾಕಿ, ಎಡಗಡೆ ಉಸಿರಾಡ್ತಿರೋರು L ಅಂತ ಹಾಕಿ. ನಾವಿಷ್ಟು ವರ್ಷ ಆದ್ರೂ ನಾವ್ ಹೆಂಗ್ ಉಸಿರಾಡ್ತಿದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ. ಜಸ್ಟ್ L ಮತ್ತೆ R ಅಂತ ಹಾಕಿ. ನಿಮ್ಮ ಮೂಗುನ ಇಲ್ಲ ನಿಮ್ಗೆ ಪೇಪರಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಒಂದು ಸೈಡ್ ಮೂಗುನ ಮುಚ್ಕೊಂಡು ಜೋರಾಗಿ ಉಸಿರು ಬಿಡಿ. ಒಂದ್ ಕಡೆ ತುಂಬಾ ಫಾಸ್ಟ್ ಆಗಿ ಗಾಳಿ ಬರ್ತಾ ಇರುತ್ತೆ, ಇನ್ನೊಂದ್ ಸೈಡ್ ಮುಚ್ಕೊಂಡು ಇನ್ನೊಂದ್ ಕಡೆ ಉಸಿರು ಬಿಡಿ. ಅಲ್ಲಿ ಸ್ಲೋ ಬರ್ತಿರುತ್ತೆ, ಸ್ವಲ್ಪ ಸುಮ್ಮನೆ ಹಂಗೆ ಸ್ಲೋ ಆಗಿ ಬರ್ತಿರುತ್ತೆ. ಯಾವ ಕಡೆ ಬರ್ತಾ ಇದೆ ಹಾಕ್ಬೋದಾ ಕಮೆಂಟು? L ಅಥವಾ R ಅಂತ ಹಾಕಿದೆ ಮೇಡಮ್. ಆರ್ ಅಂತ ರೈಟ್ ಸೈಡ್ ಬರುತ್ತೆ. ಶಶಿಕುಮಾರ್ ಸರ್ಗೆ 6. ನಿಮಗೆ ಕೂಡ ಸೂರ್ಯ ನಾಡಿ ಆಕ್ಟಿವ್ ಆಗಿದೆ. ನಾಗನಗೌಡ ಸರ್ಗೆ ಯಾವ ಕಡೆ ಆಕ್ಟಿವ್ ಆಗಿದೆ? ಎಡಗಡೆ ಬರ್ತಾ ಇದೆಯಾ ಗಾಳಿ, ಬಲಗಡೆ ಬರ್ತಾ ಇದೆಯಾ? ಅವ್ರಿಗೂ ಕೂಡ ಎಡಗಡೆನೆ ಸಾರಿ ಬಲಗಡೆ ಬರ್ತಾ ಇದೆ 6. ಪುಷ್ಪಲತಾ ಮೇಡಮ್ಗೆ ಯಾವ ಕಡೆ ಬರ್ತಾ ಇದೆ ಗಾಳಿ? ಬಲಗಡೆ. ಹಲೋ, ಹಾ ಮೇಡಮ್, ಹೌದು ಮೇಡಮ್. ಬಲಗಡೆ ಗಾಳಿ ಜಾಸ್ತಿ ಬರ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಮಧುಸೂದನ್ ಸರ್ಗೆ ಯಾವ ಹೌದೌದು. ಗಾಳಿ ಬರ್ತಾ ಇದೆ? ಮೇಡಮ್ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಬರ್ತಾ ಇದೆ. ಹೌದು. ಓಕೆ, ನೋಡಿ ನಾವು ಇಷ್ಟು ದಿವಸ ನಮ್ಮ ನಂಬಿಕೆ ಮತ್ತೆ ನಮ್ಮ ಇದು ಏನಿತ್ತಂತಂದ್ರೆ ನಾವು ಸೇಮ್ ಟೈಮಲ್ಲಿ
ಎರಡು ಕಡೆಯಿಂದ ನಾವು ಗಾಳಿಯನ್ನ ತಗೋತೇವೆ ಮತ್ತೆ ಗಾಳಿಯನ್ನ ಬಿಡ್ತೇವೆ, ಅಂದ್ರೆ ಉಸಿರಾಡ್ತೇವೆ ಅಂತ ಅನ್ಕೊಂಡಿದ್ವಿ ಅಲ್ವಾ. ಬಟ್ ಒಬ್ಬ ಆರೋಗ್ಯವಂತನ ಮನುಷ್ಯನ ಉಸಿರಾಟ ಯಾವಾಗ್ಲೂ ಎರಡು ಮೂಗಿನ ಹೊಳ್ಳೆಯಲ್ಲಿ ಗಾಳಿ ಬರೋದಿಲ್ಲ. ಅಂದ್ರೆ ನಮ್ಗೆ 60 ರಿಂದ 90 ನಿಮಿಷದಲ್ಲಿ ನಮ್ಮ ಉಸಿರಾಟ ಚೇಂಜ್ ಆಗುತ್ತೆ. ಅಂದ್ರೆ ಬಲಗಡೆ ಈಗ ನೀವು ಉಸಿರಾಡ್ತಿರ್ತೀರಾ, ಇನ್ 1 ಅವರ್ ಬಿಟ್ಟು ನೋಡಿ ನಿಮ್ದು ಉಸಿರಾಟ ಎಡಗಡೆ ಬಂದಿರುತ್ತೆ. ಆ ಎಡಗಡೆಯಿಂದ ಬಲಗಡೆಗೆ ಚೇಂಜ್ ಆಗುವಾಗ ಕೇವಲ 30 ಸೆಕೆಂಡ್, 1 ನಿಮಿಷಕ್ಕಿಂತ ಕಮ್ಮಿ ಸಮಯದಲ್ಲಿ ನಿಮ್ಮ ಉಸಿರಾಟ ಎರಡೂ ಕಡೆ ಆಡ್ತಾ ಇರ್ತೀರಾ. ಅದಕ್ಕೆ ನಾವು ಸುಷುಮ್ನ ಅಂತ ಕರಿತೀವಿ. ಅಂದ್ರೆ ಬಲಗಡೆ ನೀವು ಉಸಿರಾಡ್ತಾ ಇದ್ರೆ ನಿಮ್ಗೆ ಪಿಂಗಳ ಅಥವಾ ಸೂರ್ಯನಾಡಿ ಅಂತ ಕರಿತೀವಿ. ಎಡಗಡೆ ಉಸಿರಾಡ್ತಾ ಇದ್ರೆ ಇಡ ಅಥವಾ ಚಂದ್ರನಾಡಿ ಅಂತ ಕರಿತೀವಿ. ಎಡಗಡೆಯಿಂದ ಬಲಗಡೆಯಿಂದ ಎಡಗಡೆಗೆ ಶಿಫ್ಟ್ ಆಗುತ್ತಲ್ಲ. ಒಬ್ಬ ಆರೋಗ್ಯವಂತನ ಉಸಿರಾಟ 60 ರಿಂದ 90 ನಿಮಿಷ ಮಾತ್ರ ಒಂದ್ ಸೈಡ್ ಇರುತ್ತೆ, ಇನ್ನು ಮಿಕ್ಕಿದ 60-90 ನಿಮಿಷ ಇನ್ನೊಂದ್ ಸೈಡ್ ಹೋಗುತ್ತೆ. ಅವಾಗ ಶಿಫ್ಟ್ ಆಗುವಂತ ಸಮಯದಲ್ಲಿ ಎರಡೂ ಕಡೆ ಗಾಳಿ ಬರುತ್ತೆ. ಅದಕ್ಕೆ ನಾವು ಸುಷುಮ್ನ ಅಂತ ಕರಿತೀವಿ. ಅಷ್ಟು ಬಿಟ್ರೆ ಬೇರೆ ಟೈಮಲ್ಲಿ ನಿಮ್ಗೆ ಎರಡೂ ಕಡೆ ಮೂಗಿನ ಹೊಳ್ಳೆಯಲ್ಲಿ ಗಾಳಿ ಬರೋದಿಲ್ಲ. ಇವತ್ತಿಂದ ಬೇಕಾದ್ರೆ ನೀವು ಗಂಟೆಗೊಂದ್ಸರಿ 2 ಗಂಟೆಗೊಂದ್ಸರಿ ಚೆಕ್ ಮಾಡ್ತಾ ಇರಿ. ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಕಡೆ ಉಸಿರಾಡ್ತಾ ಇದ್ದೀರಾ, ಯಾವ ಕಡೆ ಉಸಿರಾಡ್ತಾ ಇಲ್ಲ. ಈ ಉಸಿರಾಟ ಆಡ್ತಾ ಇರ್ತೀವಲ್ಲ, ಯಾವ್ದು ಸಕ್ರಿಯವಾಗಿದೆ, ನಮ್ದು ಲೆಫ್ಟ್ ಸೈಡ್ ಸಕ್ರಿಯ ಆಗಿದೆ ಅಂದ್ರೆ ಆ ಟೈಮಲ್ಲಿ ನಾವು ಏನೇನು ಕೆಲಸಗಳನ್ನ ಮಾಡಬೇಕು, ಆವಾಗ ಆ ಥರ ಮಾಡೋದ್ರಿಂದ ನಮ್ಗೆ ಏನೇನು ಉಪಯೋಗಗಳಾಗಿದೆ ಆಗತ್ತೆ, ನಮ್ಮ ಹೆಲ್ತ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ನಮ್ಮ ಲೈಫಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆನ ಹೇಗೆ ಸರಿ ಮಾಡ್ಕೊಳ್ಳೋದು, ಇದೆಲ್ಲ ವಿದ್ಯೆಗೆ ನಾವು ಸ್ವರ ವಿಜ್ಞಾನ ಅಂತ ಕರಿತೀವಿ. ಅದು ಈಗ ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು. ಬರೋರು ಬಂದು ಕನೆಕ್ಟ್ ಆಗ್ತಾ ಇರಲಿ. ಕೆಲವರಿಗೆ ಪಾಪ ಹೊರಗಡೆ ಇರ್ತಾರೆ, ಟ್ರಾಫಿಕಲ್ಲಿ ಇರ್ತಾರೆ, ಟೈಮಿಂಗ್ ಸೆಟ್ ಆಗೋದಿಲ್ಲ. ಈ ವೆಬಿನಾರನ್ನು ಯೂಟ್ಯೂಬಲ್ಲಿ ಕೂಡ ಹಾಕಿರ್ತೀವಿ. ಯಾರಿಗಾರು ಅವಶ್ಯಕತೆ ಇರೋವಂಥವ್ರು ನೀವು ಲಿಂಕನ್ನು ಸೆಂಡ್ ಮಾಡಬಹುದು. ನಾನೀಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಅದು ಕಾಣಿಸ್ತಾ ಇದೆ ಅಂದ್ರೆ ಯಾರಾದರೂ ಒಬ್ರು ನನಗೆ ಎಸ್ ಅಂತ ಕಮೆಂಟ್ ಹಾಕಿ. ಸೊ ಈಗ ವೆಬಿನಾರನ್ನು ಶುರು ಮಾಡೋಣ. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಕಾಣಿಸ್ತಾ ಇದೆ. ಓಕೆ. ಇದು ತುಂಬಾ ಅನ್ಲಾಕ್ ಯುವರ್ ಮೈಂಡ್ ಅಂತ ನಮ್ದೊಂದು ಗ್ರೂಪ್ ಇದೆ. ಅಂದ್ರೆ ನಮ್ಮ ಮನಸ್ಸನ್ನ ಅನ್ಲಾಕ್ ಅಂದ್ರೇನು? ಓಪನ್ ಮಾಡೋದು. ನಾವು ಏನು ಬೀಗಗಳನ್ನ ಹಾಕೊಂಡು ಇಟ್ಕೊಂಡಿದೀವಿ ಕೆಲವೊಂದು ನಂಬಿಕೆಗಳಿಗೆ. ಹಿಂಗೆ ಜೀವನ ಅಂದ್ರೆ ಇಷ್ಟೇನೆ, ಹಿಂಗೆ ಅಂತ ಏನೇನೋ ಕೆಲವೊಂದು ನಮ್ಮ ಮೇಲೆ ನಮ್ಗೇನೆ ನಾವು ಬೀಗ ಹಾಕೊಂಡು ಕೂತಿದೀವಿ. ಅದನ್ನ ಅನ್ಲಾಕ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾವುದು ಈಗ ಹಣದ ಬಗ್ಗೆ ನಮ್ಗೇನೋ ಒಂದು ಥಾಟ್ ಇರುತ್ತೆ, ಅದರಿಂದ ಹೊರಗೆ ಬರಕ್ ಆಗ್ತಾರಲ್ಲ. ಸಂಬಂಧಗಳ ಬಗ್ಗೆ ಒಂದು ಥಾಟ್ ಇರುತ್ತೆ, ಅದರಿಂದ ಹೊರಗೆ ಬರಕ್ ಆಗ್ತಾರಲ್ಲ. ನಾವ್ ಯಾವಾಗ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೋತೀವಿ, ಯೋಚನಾ ಶಕ್ತಿಯನ್ನ ನಾವು ಚೇಂಜ್ ಮಾಡ್ಕೋತೀವಿ, ಅವಾಗಷ್ಟೇ ನಾವು ಬದಲಾವಣೆ ಆಗಕ್ಕೆ ಸಾಧ್ಯ ಆಗತ್ತೆ. ನೀವು ನಿಮ್ಮ ಯೋಚನೆಯನ್ನ ಬದಲಾವಣೆ ಮಾಡಿಲ್ಲ ಅಂದ್ರೆ ಲೈಫಲ್ಲಿ ಯಾವತ್ತೂ ನೀವು ಚೇಂಜ್ ಆಗಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಗ್ರೂಪಿನ ಹೆಸರು, ನಮ್ಮ ಹೆಸರು ಏನದು, ಅನ್ಲಾಕ್ ಯುವರ್ ಮೈಂಡ್ ಅಂತ. ಅದರಲ್ಲಿ ನಾವು ಸ್ವರ ವಿಜ್ಞಾನ ಅನ್ನೋ ವೆಬಿನಾರ್ ಅನ್ನ ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಸ್ವರ ವಿಜ್ಞಾನ ಎನ್ನುವ ವೆಬಿನಾರ್ಗೆ ಸ್ವಾಗತ, ಸುಸ್ವಾಗತ. ನಾವು ತರಗತಿಯನ್ನ ಶುರು ಮಾಡೋ ಮುಂಚೆ ದೇವರ ಆಶೀರ್ವಾದವನ್ನ ತಗೊಳ್ಳೋಣ. ನಾನು ಒಂದು ಶ್ಲೋಕವನ್ನ ಹೇಳ್ಬಿಡ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ. ಗಣಪತಿ ಆಶೀರ್ವಾದ ನಮಗೆ ಬೇಕೇ ಬೇಕು. ಹಾಗೆ ಹನುಮಂತನ ಶಕ್ತಿ ಕೂಡ ಬೇಕು. ಹಾಗೆ ಎಲ್ಲ ದೇವತೆಗಳ ಆಶೀರ್ವಾದ ಬೇಕು. ಇದು ತುಂಬಾ ಮೇನ್ ಆಗಿ ಶಿವ ಮತ್ತೆ ಪಾರ್ವತಿಯರ ಸಂವಾದವನ್ನ ನಾನು ಇಲ್ಲಿ ಹೇಳ್ತಾ ಇರೋದು. ನಿಮ್ಗೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಸ್ವರ ವಿಜ್ಞಾನ ಅಂತ ನಾನು ಇನ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕ್ಲಾಸ್ ಮುಗಿದ್ಮೇಲೆ ಮಾತಾಡೋಣ, ಓಕೆನಾ? ಈಗ ಮುಂದಿನ 30 ನಿಮಿಷಗಳು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ನೀವು ಡಿಸ್ಟರ್ಬ್ ಆಗಬೇಡಿ. ಒಂದ್ ಕಡೆ ಕೂತ್ಕೊಂಡು ಫಸ್ಟ್ ನೀವು ಇದರ ಬಗ್ಗೆ ಜ್ಞಾನವನ್ನ ತಗೊಳ್ಳಿ.
ಸೊ ಸ್ವರ ಎಂದರೇನು? ಸ್ವರ ಅಂದರೆ ಉಸಿರಾಟ ಅಂತ. ಉಸಿರಾಟವನ್ನ ನಾವು ಸ್ವರ ಅಥವಾ ಶ್ವಾಸ ಅಂತ ಕರಿತೀವಿ. ಸ್ವರ ಅಂದರೆ ಉಸಿರಾಟ ಅಂತ. ಸ್ವರಶಾಸ್ತ್ರ ಎಂದರೇನು ಅಂತ ನೀವು ಕೇಳೋದಾದ್ರೆ, ಸ್ವರಶಾಸ್ತ್ರ ಅಂದರೆ ಈಗ ನಮ್ಮ ಇದರಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ನಾವೇನೇ ಮಾಡಿದ್ರು ಶಾಸ್ತ್ರೋಕ್ತವಾಗಿ ಆಗ್ಬೇಕು ಅಂತೀವಿ, ಸಿಸ್ಟಮೆಟಿಕ್ ಅಂತೀವಲ್ಲ ಅದು. ಈಗ ಒಂದು ಮದುವೆ ಮಾಡಿ, ಒಂದು ಮುಂಜಿ ಮಾಡಿ, ಒಂದು ಗೃಹ ಪ್ರವೇಶ ಮಾಡಿ, ಶಾಸ್ತ್ರಗಳನ್ನ ಮಿಸ್ ಮಾಡಬೇಡಿ, ಶಾಸ್ತ್ರೋಕ್ತವಾಗಿ ಮಾಡಿ, ಸಿಸ್ಟಮೆಟಿಕ್ ಆಗಿ ಮಾಡಿ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದನ್ನು ನಾವು ಶಾಸ್ತ್ರವನ್ನ ತುಂಬಾ ಪಾಲನೆ ಮಾಡ್ತೀವಿ. ಅದೇ ತರ ನಮ್ಮ ಸ್ವರದಲ್ಲೂ ಕೂಡ ನಾವು ಶಾಸ್ತ್ರವನ್ನ, ಅಂದ್ರೆ ನಾವು ಸಿಸ್ಟಮೆಟಿಕ್ ಆಗಿ ಉಸಿರಾಡ್ತಾ ಇದ್ದೀವಾ, ನಾವು ಕರೆಕ್ಟಾಗಿ ಉಸಿರಾಡ್ತಾ ಇದ್ದೀವಾ, ಅಥವಾ ನಾವು ಉಸಿರಾಡ್ತಾ ಇರೋದು ಹೇಗೆ ಅಂತ ನಮಗೆ ಗೊತ್ತಾ, ಎಲ್ಲಿಂದ ಉಸಿರಾಡ್ತಾ ಇದ್ದೀವಿ, ಉಸಿರನ್ನ ಹೇಗೆ ತಗೋಬೇಕು, ಹೇಗೆ ಬಿಡಬೇಕು, ಯಾವ ಸ್ವರ, ಅಂದ್ರೆ ಈಗ ನಾನೇನು ಹೇಳಿದೆ ಸೂರ್ಯನಾಡಿ ಚಂದ್ರನಾಡಿ ಅಂತ, ಯಾವ ಕಡೆ ನಮ್ಮ ಉಸಿರಾಟ ಸಕ್ರಿಯವಾಗಿರುವಾಗ ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರ್ದು, ಮಾಡೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋ ಅಂಥದ್ದೇ ಸ್ವರ ವಿಜ್ಞಾನ. ಸ್ವರಶಾಸ್ತ್ರ ಅಂದರೆ ಸಿಸ್ಟಮೆಟಿಕ್ ಆಗಿ ನಾವು ಆಡೋದನ್ನ ಕಲಿಯುವಂಥದ್ದು. ಯಾರು ಇದನ್ನ ಕಂಡಿಡ್ದಿದ್ದು? ಇದನ್ನ ಕಂಡಿಡ್ದಿದ್ದು ಸಾಕ್ಷಾತ್ ಪರಶಿವ. ಅಂದ್ರೆ ನಾವೆಲ್ಲ ಪೂಜೆ ಮಾಡುವಂತ ಶಿವ ಇದನ್ನ ತನ್ನ ಹೆಂಡತಿಯಾದ ಪಾರ್ವತಿ ದೇವಿಗೆ ಹೇಳುವಂತ ವಿದ್ಯೆ. ಪಾರ್ವತಿ ದೇವಿ ಒಂದ್ಸರಿ ಕೇಳ್ತಾಳೆ, ಸ್ವಾಮಿ, ಮನುಕುಲಕ್ಕೆ ಜೀವರಾಶಿಗೆ ಗ್ರಹಗತಿಗಳು ಕೆಟ್ಟಾಗ, ಸಮಯ ಕೆಟ್ಟಾಗ, ಈಗ ನಾವ್ ಹೇಳ್ತೀವಲ್ಲ ನಮ್ ಟೈಮ್ ಸರಿ ಇಲ್ಲ, ಏನ್ ಮಾಡಿದ್ರು ಉಲ್ಟಾ ಹೊಡೆಯುತ್ತೆ, 100% ಎಫರ್ಟ್ ಹಾಕಿದ್ರು 0% ನಮ್ಗೆ ಇದಾಗ್ತಾ ಇದೆ, ಒಂದು 5% ಕೂಡ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ, ಸಾಕಾಗ್ಬಿಟ್ಟಿದೆ ಅಂತ ನಾವು ಒಂದ್ಸರಿ ನಮ್ ಜೀವನನೇ ಸಾಕು ಅನ್ನೋ ಲೆವೆಲ್ಗೆ ಸುಸ್ತಾಗಿ ಹೋಗ್ತೀವಲ್ವಾ, ಸಾಕಪ್ಪ ಸಾಕು ಅಂತ ಪರಿಸ್ಥಿತಿ ಬಂದಾಗ, ಅವರು ಹತಾಶರಾದಾಗ, ಇನ್ನೇನು ಮಾಡಕ್ ಆಗಲ್ಲ ನನ್ನ ಕೈಲಿ ಅಂತ ಅವರು ನೊಂದ್ಕೊಂಡಾಗ, ಏನಾದ್ರೂ ಉಪಾಯ ಇದೆಯಾ, ಏನಾದ್ರೂ ಆಪ್ಷನ್ ಇದೆಯಾ, ಮತ್ತೆ ಅವ್ರಿಗೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ, ಮತ್ತೆ ಅವ್ರ ಜೀವನವನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಮತ್ತೆ ಅವರು ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಸೌಕರ್ಯಗಳನ್ನ ಅನುಭವಿಸಕ್ಕೆ, ಮತ್ತೆ ಯಶಸ್ವಿ ಆಗಕ್ಕೆ ಏನಾದ್ರೂ ಒಂದು ವಿದ್ಯೆ ಇದೆಯಾ, ಏನಾದ್ರು ಒಂದು ಅವಕಾಶ ಇದೆಯಾ ಅಂತ ಕೇಳಿದಾಗ ಪರಮಶಿವ ಹೇಳ್ತಾನೆ, ಅವರೊಳಗಡೆ ಇರುವ ಪ್ರಾಣಶಕ್ತಿಗಿಂತ ದೊಡ್ಡ ಶಕ್ತಿ ಬೇಕಾ? ಅಂದ್ರೆ ನಾವು ಉಸಿರಾಡ್ತಿರೋದು ಬರೀ ಉಸಿರಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಒಳಗಡೆ ಒಂದು ಪ್ರಾಣಶಕ್ತಿ ಇದೆ. ಈಗ ನಾವು ಉಸಿರಾಟ ನಿಂತೋಯ್ತು ಅಂದ್ರೆ ಯಾಕೆ ಅದು? ಆಕ್ಸಿಜನ್ ಇದ್ರೂ ಕೂಡ ಪ್ರಪಂಚದಲ್ಲಿ ವಾಯು ತತ್ವ ಇದೆ, ಗಾಳಿ ಆಡ್ತಾನೆ ಇದೆ, ಆದ್ರೂ ನಮ್ಮ ಉಸಿರು ನಿಂತೋಗುತ್ತೆ. ಯಾಕೆ? ಗಾಳಿ ಕಮ್ಮಿಯಾಗಿ ನಿಂತೋಗುತ್ತಾ? ಇಲ್ಲ, ನಮ್ಮ ಪ್ರಾಣಶಕ್ತಿ ನಮ್ಮ ದೇಹವನ್ನ ಬಿಟ್ಟು ಹೊರಗಡೆ ಹೋಗುತ್ತೆ, ಅವಾಗ ನಮ್ಗೆ ಸಾವು ಅನ್ನೋ ಒಂದು ಇದು ಬರುತ್ತೆ ಅಲ್ವಾ. ಗಾಳಿ ಕಮ್ಮಿಯಾಗಿ ಯಾರು ಸಾಯೋದಿಲ್ಲ, ಪ್ರಾಣಶಕ್ತಿ ತನ್ನ ದೇಹವನ್ನ ಬಿಟ್ಟು ಹೋಗೋದಿಕ್ಕೆ ನಾವು ಹಂಗೆ ಹೇಳ್ತೀವಿ, ಉಸಿರಾಟ ನಿಲ್ಸಿದ್ರು. ಉಸಿರಿನ ಜೊತೆ ಆಟವನ್ನ ಆಡೋದು ಹೇಗೆ ಅಂತ ಇಲ್ಲಿ ಹೇಳ್ಕೊಡ್ತೀವಿ. ಸೊ ಹಾಗಾಗಿ ಸಾಕ್ಷಾತ್ ಪರಶಿವನೇ ತನ್ನ ಹೆಂಡತಿಗೆ ಹೇಳಿರ್ತಕ್ಕಂಥ ವಿದ್ಯೆ ಇದು. ಇಂಥ ವಿದ್ಯೆಯನ್ನ ಉಪಯೋಗಿಸ್ಕೊಂಡು, ಇಂಥ ಪ್ರಾಣಶಕ್ತಿಯನ್ನು ಉಪಯೋಗಿಸ್ಕೊಂಡು, ಗ್ರಹಗತಿ ಕೆಟ್ಟಿರ್ಲಿ, ಸಮಯ ಕೆಟ್ಟಿರ್ಲಿ, ಏನೇ ಸಮಸ್ಯೆ ಇರ್ಲಿ, ಅದನ್ನ ಅವ್ರೊಳಗಿರೋ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಸರಿ ಮಾಡ್ಕೊಳ್ಳೋಂಥ ಅದ್ಭುತ ಅವಕಾಶ ಇದೆ. ಅದಕ್ಕೆ ಶ್ವಾಸ ವಿಜ್ಞಾನ, ಸ್ವರ ವಿಜ್ಞಾನ ಅಥವಾ ಶಿವ ಸ್ವರೋದಯ ಅಂತ ಕೂಡ ಕರೆದಿದ್ದಾರೆ. ಅಂತ ಒಂದು ವಿದ್ಯೆಯ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸ್ವರದ ಪ್ರಯೋಜನ ಏನು? ಸ್ವರದ ಪ್ರಯೋಜನ ಅಂತಂದ್ರೆ ನೀವು ಇದನ್ನ ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು. ಊಟ ಮಾಡಕ್ಕೆ, ತಿಂಡಿ ತಿನ್ನಕ್ಕೆ, ನೀರು ಕುಡಿಯಕ್ಕೆ, ಮಲ್ಗಕ್ಕೆ, ಎಲ್ಲ ನೀವು ಪ್ರತಿಯೊಂದು ನಿಮ್ಮ ಸ್ವರದ ಪ್ರಕಾರ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ದಿನಗಳು ಅದ್ಭುತವಾಗಿರುತ್ತೆ, ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಪ್ರಯೋಜನವೂ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಹಣಕಾಸು ಇರ್ಬೋದು, ಆರೋಗ್ಯ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಏನ್ ಬೇಕು ನಿಮ್ಗೆ ಎಲ್ಲ ಪ್ರಯೋಜನವನ್ನು ಇದರಲ್ಲಿ ನೀವು ಪಡ್ಕೊಳ್ಬಹುದು. ಸ್ವರ ವಿಜ್ಞಾನ ಹುಟ್ಟಿದ್ದು ಹೇಗೆ ಅಂದ್ರೆ ಅದೇ ಪಾರ್ವತಿ ಕೇಳಿದಾಗ ಶಿವ ವಿವರಿಸಿ ಹೇಳಿದಂತ ವಿದ್ಯೆ ಇದು. ಅದೇ ತರ ಸ್ವರ ವಿಜ್ಞಾನದ ಮಹತ್ವ ಏನು ಅಂತಂದ್ರೆ, ನಾವಿಷ್ಟು ಇದು ಪುರಾತನವಾದ ವಿದ್ಯೆ, ಇದು ನೆನ್ನೆ ಮೊನ್ನೆ ಬಂದಿರೋದಲ್ಲ. ಬಟ್ ಮಧ್ಯದಲ್ಲಿ ಸ್ವಲ್ಪ ದಿವಸ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ಬಂದ್ ಮಾಡಿದ್ದಾರೆ. ಅಂದ್ರೆ ಯಾರಿಗೂ ಹೇಳ್ಕೊಡ್ತಿಲ್ಲ. ಈಗ ನಾನು ಕಲ್ತಿದ್ದೀನಿ, ನನಗ್ ಮಾತ್ರ ಅಳವಡಿಸ್ಕೊಂಡು ನಾನು ಸುಮ್ನೆ ಇದ್ಬಿಡ್ಬೋದಾಗಿತ್ತು. ಆತರ ಕಲ್ತು ಸುಮ್ನೆ ಇರೋರು ತುಂಬಾ ಜನ ಇದ್ದಾರೆ. ಯಾರೋ 2, 3, 4, 5 ಜನ ಕಲಿಸ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಮಹತ್ವ ತುಂಬಾ ಇದೆ, ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಈಗ ನಮ್ಮಲ್ಲೇ ಕೂಡ ಒಂದು ಬ್ಯಾಚ್ ಮುಗಿಸಿ ಒಂದೇ ವಾರದಲ್ಲಿ 10 days ಅಲ್ಲಿ ತುಂಬಾ ಒಳ್ಳೊಳ್ಳೆ ರಿಸಲ್ಟ್ಗಳನ್ನ ತಗೊಂಡಿರೋರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಡಿಯೋಸ್ ಎಲ್ಲ ಮಾಡಿ ಹಾಕಕ್ಕೆ ಹೇಳ್ತೀನಿ, ನೀವು ನೋಡಿವ್ರಂತೆ ಅವರ ಮಹತ್ವ ಎಷ್ಟು ಮಟ್ಟಿಗೆ ಅವರು ಚೇಂಜ್ ಆಗಿದ್ದಾರೆ ಅಂತ. ಸೊ ಇದನ್ನ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡದೆ ನಿಮ್ಮ ಜೀವನದಲ್ಲಿ ಸ್ವರ ವಿಜ್ಞಾನವನ್ನ ಅಳವಡಿಸಿಕೊಂಡು ಜೀವನವನ್ನ ಬದಲಾಯಿಸ್ಕೊಳ್ಬಹುದು. ಹೇಗೆ?
ಹೇಗಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲು ನಿಮ್ಮ ಗ್ರಹಗತಿ ಕೆಟ್ಟಿದೆ, ಜಾತಕ ನೋಡ್ತೀರಾ, ಏನೋ ಏನ್ ಮಾಡಿದ್ರು ಉಲ್ಟಾ ಹೊಡಿತಾ ಇರುತ್ತೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾರೋ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಕೊಡು, ಆ ಸೇವೆ ಕೊಡು, ಈ ದೇವಸ್ಥಾನಕ್ಕೆ ಹೋಗು, ಈ ಪೂಜೆ ಕೊಡು, ಈ ಸೇವೆ ಕೊಡು. ಒಂದೊಂದು ಟೈಮಲ್ಲಿ ದೇವರು ಕೂಡ ಕೈ ಕಟ್ಟಿ ಕೂತಿರ್ತಾನೆ ಅಲ್ವಾ? ಅಂತ ಟೈಮಲ್ಲಿ ಯಾರೋ ಒಬ್ರು ಜ್ಯೋತಿಷಿ ಹತ್ರ ಹೋಗ್ತೀರಾ, ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ಹವನ ಮಾಡಿಸಿ, ಈ ಹೋಮ ಮಾಡಿಸಿ ಅಂತಾರೆ. ನಿಮ್ಮ ಜಾತಕವನ್ನೆಲ್ಲ ಚೆಕ್ ಮಾಡಿ, ಏನೋ ಒಂದು ನಿಮಗೆ ಸಾಡೆ ಸಾತಿ ಇದೆ, ಅಷ್ಟಮ ಶನಿ ಇದೆ, ನಿಮಗೆ ರಾಹು ಅಲ್ಲಿದ್ದಾನೆ, ಕೇತು ಇಲ್ಲಿದ್ದಾನೆ, ಈ ಪೂಜೆಯನ್ನ ಮಾಡಿಸಿ 10,000 ಖರ್ಚಾಗುತ್ತೆ, 5,000 ಖರ್ಚಾಗುತ್ತೆ ಅಂದಾಗ ನೀವೇನ್ ಮಾಡ್ತೀರಾ? ಹಿಂದೆ ಮುಂದೆ ನೋಡದೆ ಸಾಲ ಆದ್ರೂ ಮಾಡಿ ಸಮಸ್ಯೆಯಿಂದ ಹೊರಗೆ ಬಂದ್ರೆ ಸಾಕಪ್ಪ, ಈ ಪೂಜೆ ಮಾಡಿಸೋದ್ರಿಂದ ಸಮಸ್ಯೆಯಿಂದ ಹೊರಗೆ ಬಂದ್ರೆ ಸಾಕು ಅಂತ ಎಷ್ಟೊಂದು ಹಣವನ್ನ ಖರ್ಚು ಮಾಡಿದ್ರು ಕೂಡ ನಮ್ಮ ಜೀವನ ಸರಿ ಹೋಗಿರೋದಿಲ್ಲ ಅಲ್ವಾ? ಈ ಸಮಸ್ಯೆನ ತುಂಬಾ ಜನ, ಎಲ್ಲರೂ 10ರಲ್ಲಿ 9 ಜನ ಇದನ್ನ ನಾವು ಫೇಸ್ ಮಾಡಿದ್ದೀವಿ. ಜ್ಯೋತಿಷಿ ಹತ್ರ ಹೋಗ್ತೀವಿ, ಹಣಕಾಸನ್ನ ಖರ್ಚು ಮಾಡ್ತೀವಿ, ಏನೋ ಪೂಜೆಗಳು ಹವನಗಳು ಮಾಡ್ತೀವಿ, ತಂತ್ರ ಮಂತ್ರಗಳನ್ನ ಮಾಡಿಸ್ತೀವಿ, ಏನ್ ಮಾಡಿದ್ರು ₹1 ಉಪಯೋಗ ಆಗೋದಿಲ್ಲ. ಇಂಥ ಒಂದು ಜೀವನನೂ ಕೂಡ ನಾವು ಮಾಡಿದ್ದೀವಿ. ಸೊ ಸ್ವರ ವಿಜ್ಞಾನದಲ್ಲಿ ನೀವು ಯಾವುದೇ ರೀತಿಯ ಹಣವನ್ನ, ಹೆಚ್ಚಿನ ಹಣ ಅಂದ್ರೆ 10,000 20,000 ಈ ತರ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳು ಏನೂ ಬೇಕಾಗಿಲ್ಲ. ಕೇವಲ ನಿಮ್ಮ ಉಸಿರಾಟವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಯಾವ ಕೆಲಸ ಮಾಡ್ಬೇಕಾದ್ರೆ ಯಾವ ಉಸಿರಾಟ ನೀವು ಇಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಸಾಕು. ಸೊ ಯಾವ ಯಾವ ಸಮಸ್ಯೆಗಳಿಗೆ ಸ್ವರ ವಿಜ್ಞಾನದಿಂದ ಪರಿಹಾರವಿದೆ ಅಂತ ನೀವು ಕೇಳಿದ್ರೆ, ನಿಮ್ಮ ಜೀವನದಲ್ಲಿ ಬರುವಂತ ಪ್ರತಿ ಒಂದು ಸಮಸ್ಯೆ, ಎಲ್ಲ ಥರದ ಆರೋಗ್ಯ, ಹಣಕಾಸು, ರಿಲೇಶನ್ಶಿಪ್ಪು, ಓದೋದು, ಮಾರ್ಕ್ ತೆಗೆಯೋದು, ಜಾಬಿಗೆ ಹೋಗೋದು, ಇಂಟರ್ವ್ಯೂ ಪಾಸ್ ಮಾಡೋದು, ಯಾರೋ ನಿಮ್ಮನ್ನ ಸುಮ್ಮನೆ ತಪ್ಪು ತಿಳ್ಕೊಂಡಿರ್ತಾರೆ ಅಂಥವ್ರ ರಿಲೇಶನ್ಶಿಪ್ಪನ್ನ ಸರಿ ಮಾಡ್ಕೊಳ್ಳೋದು, ನಿಮ್ಮ ಜೀವನದಲ್ಲಿ ಏನೇನಿದೆ ಎಲ್ಲವನ್ನು ಸರಿ ಮಾಡ್ಕೊಳ್ಳುವಂಥ ಪರಿಹಾರ ಸ್ವರ ವಿಜ್ಞಾನದಿಂದ ಇದೆ. ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕಾ? ಅದಕ್ಕೂ ಕೂಡ ಸ್ವರ ವಿಜ್ಞಾನದಿಂದ ಸಹಾಯ ಆಗುತ್ತೆ. ವಿದ್ಯಾಭ್ಯಾಸವನ್ನ ಕೆಲವರು ತುಂಬಾ ಹಾರ್ಡ್ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಓದಿದ್ರು ಅರ್ಥ ಆಗ್ತಾ ಇರಲ್ಲ, ಎಕ್ಸಾಮ್ ಅಲ್ಲಿ ಹೋದ್ರೆ ಮರ್ತೋಗ್ತಿರ್ತಾರೆ, ಪಾಸ್ ಮಾಡಕ್ ಆಗ್ತಾ ಇರಲ್ಲ. ಅಂಥವ್ರಿಗೂ ಕೂಡ ಸ್ವರ ವಿಜ್ಞಾನವನ್ನ ಉಪಯೋಗಿಸ್ಕೊಂಡು ಯಾವ ಸ್ವರ ಆಕ್ಟಿವ್ ಇರೋವಾಗ ಯಾವ ಸಬ್ಜೆಕ್ಟ್ ಅನ್ನ ಓದಿದ್ರೆ ನೆನಪಿರುತ್ತೆ, ಯಾವ ರೀತಿ ಓದ್ಬೇಕು, ಯಾವ ತರ ಕೂತ್ಕೊಂಡು ಓದ್ಬೇಕು, ಯಾವ ಸ್ವರವನ್ನ ಈಗ ಹಾರ್ಡ್ ಸಬ್ಜೆಕ್ಟ್ ಏನಿರುತ್ತೆ, ಈಗ ಮ್ಯಾಥ್ಸು, ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಅಂತ ಸಬ್ಜೆಕ್ಟಿನ ಯಾವಾಗ ಓದಬೇಕು, ಲ್ಯಾಂಗ್ವೇಜ್ ಆದಂಥ ಕನ್ನಡ, ಹಿಂದಿ, ಇಂಗ್ಲೀಷು, ಆಮೇಲೆ ಸೈಕಾಲಜಿ ಸಬ್ಜೆಕ್ಟು, ತುಂಬ ಈಸಿ ಇರುವಂಥ ಸಬ್ಜೆಕ್ಟನ್ನ ಯಾವಾಗ ಓದಬೇಕು, ಹೇಗೆ ಓದಬೇಕು, ಇದನ್ನು ಕೂಡ ಸ್ವರ ವಿಜ್ಞಾನದಲ್ಲಿ ಹೇಳ್ಕೊಡ್ತೀವಿ. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು, ಈಗ 90% ಹಣಕಾಸು ಮತ್ತು ಆರೋಗ್ಯ ಈ ಎರಡರಿಂದ ಜಾಸ್ತಿ ನಾವು ನಮ್ಮ ಸಮಾಜದಲ್ಲಿ ಜನ ಬಳಲ್ತಾ ಇದ್ದಾರೆ. ತುಂಬ ಅವಶ್ಯಕತೆ ಇಲ್ಲದೆ ಇರೋ ಮಾತ್ರೆಗಳನ್ನೆಲ್ಲ ತಗೊಂಡು ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ವಿತೌಟ್ ಮೆಡಿಸನ್, ಯಾವುದೇ ಥರದ ಮೆಡಿಸನ್ ಇಲ್ಲದೆ ನೀವು ಉಸಿರಾಟದಿಂದನೇ ನಿಮ್ಮ ಸಮಸ್ಯೆನ ಸರಿ ಮಾಡ್ಕೊಳ್ಬಹುದು. ಕೇವಲ ಉಸಿರಾಟದಿಂದ ನಿಮ್ಮಲ್ಲಿರುವಂಥ ಎಂಥದ್ದೇ ಕಾಯಿಲೆ ಇರಲಿ, ಏನೇ ಸಮಸ್ಯೆ ಇರಲಿ, ಥೈರಾಯ್ಡ್ ಇದೆಯಾ, BP ಇದೆಯಾ, ಶುಗರ್ ಇದೆಯಾ, PCOD ಇದೆಯಾ, ಏನೇ ಇದ್ರೂ ಕೇವಲ ಉಸಿರಾಟದಿಂದ ನೀವು ಸರಿ ಮಾಡ್ಕೊಳ್ಬಹುದು. ನಿಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಂಡು ಬದುಕಲಿಕ್ಕೆ ಸ್ವರ ವಿಜ್ಞಾನದಲ್ಲಿ ಅವಕಾಶ ಇದೆ. ಹಣಕಾಸಿನ ಸಮಸ್ಯೆ, ಇದು ನಮ್ಮೆಲ್ಲರನ್ನೂ ಬೆನ್ನು ಬಿಡದೆ ಕಾಡ್ತಾ ಇರ್ತಕ್ಕಂಥ ಭೂತ ಇದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲ, ಅದು ನಮ್ಮ ಮನಸ್ಥಿತಿ ಆ ಥರ ಇದೆ, ಹಾಗಾಗಿ ನಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಮನಸ್ಸು ಹಗುರ ಆದರೆ ಅದು ಕೂಡ ಸಮಸ್ಯೆ ಅನ್ಸೋದಿಲ್ಲ. ಸೊ ಹಾಗಾಗಿ ಸಮಸ್ಯೆಗಳನ್ನ ಹೇಗೆ ಫೇಸ್ ಮಾಡಬೇಕು, ರಿಸ್ಕ್ ತಗೊಳ್ಳೇಬೇಕು ನಾವು, ವಿತೌಟ್ ರಿಸ್ಕು ಬದುಕಕ್ಕಾಗಲ್ಲ. ಸೊ ಹಾಗಾಗಿ ಹಣಕಾಸಿನ ಸಮಸ್ಯೆನ, ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯೋದು ಹೇಗೆ, ಯಾವ ಸ್ವರದಲ್ಲಿ ನಾವು ಸಾಲವನ್ನು ತೀರಿಸಿದ್ರೆ ಬೇಗ ತೀರೋಗುತ್ತೆ, ಮತ್ತೆ ಯಾರಿಗಾರು ದುಡ್ಡು ಕೊಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ, ಸ್ಟ್ರಕ್ ಆಗಿರುತ್ತೆ, ಹಣ ನಮ್ಮಿಂದ ಹೋಗಿ ವಾಪಸ್ ಬರೋದಿಲ್ಲ, ಅಥವಾ ನಾವೇನಾದ್ರು ಒಂದು ಕೆಲಸ ಮಾಡಿಕೊಟ್ಟಿರ್ತೀವಿ, ಅದ್ರ ಪೇಮೆಂಟ್ ಬರ್ತಾ ಇರೋದಿಲ್ಲ, ಫಸ್ಟ್ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಪೇಮೆಂಟ್ಗಳನ್ನ ಸರಿಯಾಗಿ ಕೊಡಲ್ಲ. ಅಂತ ಸ್ಟ್ರಕ್ ಆಗಿರೋ ಹಣವನ್ನು ಯಾವ ರೀತಿ ನಾವು ಕೇಳಿ ತಗೋಬೇಕು, ಇದು ಕೂಡ ಸ್ವರ ವಿಜ್ಞಾನದಲ್ಲಿ ಅಳವಡಿಸಿದ್ದೀವಿ. ಅದು ಕೂಡ ಒಳ್ಳೆ ಫಲಿತಾಂಶವನ್ನ ಕೊಡ್ತಾ ಇದೆ. ಹಣ ತಗೊಂಡ ವ್ಯಕ್ತಿ ವಾಪಸ್ ಕೊಡೋ ಮನಸ್ಸೇ ಇಲ್ಲ. ತಗೊಳ್ಳೋವರೆಗೂ ನೀನು ಚಿನ್ನ, ನಿನ್ನ ರನ್ನ ನೀನು ಬಿಟ್ಟರೆ ಇಲ್ಲಪ್ಪ, ನಿನ್ನಿಂದನೇ ನಾನು ಬದುಕ್ತಾ ಇದ್ದೀನಿ, ಇದೊಂದು ಸರಿ ಹೆಲ್ಪ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಣವನ್ನು ಇಸ್ಕೊಂಡು ಹೋಗ್ತಾರೆ. ವಾಪಸ್ ನೀವು ಕೇಳಕ್ಕೆ ಹೋದರೆ ಏನು ಮಾಡ್ತಾರೆ ನಿಮಗೆ? ಅವರೇ ನಿಮ್ಗೆ ಹಣ ಕೊಟ್ಟಿದ್ದಾರೆ ಅನ್ನೋ ಲೆವೆಲಿಗೆ ಆಡ್ತಾರೆ ಅಲ್ವಾ? ಇದು ತುಂಬ ಜನಕ್ಕೆ ಅನುಭವ ಆಗಿದೆ. ಸೊ
ಅಂತ ವ್ಯಕ್ತಿಯಿಂದ ಯಾವ ಟೈಮಲ್ಲಿ ಹಣವನ್ನ ಕೇಳಬೇಕು, ಅವರು ಮನಸ್ಸೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ನಿನಗೆ ಕೊಡ್ತೀನಿ, ಇಷ್ಟು ದಿವಸದಲ್ಲಿ ಕೊಡ್ತೀನಿ ಅಂತ ನಿಮ್ಗೊಂದು ಗ್ಯಾರಂಟಿ ಕೊಡ್ತಾರೆ. ಅಂತ ಒಂದು ವಿದ್ಯೆ ಸ್ವರ ವಿಜ್ಞಾನದಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬಹುದು. ಕೆಲವರು 5, 10, 100, 1000 ಕೊಟ್ರೆ ಓಕೆ. ಕೆಲವರು ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಯಾರ ಹತ್ರ ಒಬ್ರ ಹತ್ರ ಕೊಟ್ಬಿಟ್ಟು 30 ಲಕ್ಷ ಕೊಟ್ಟು ಸಿಕ್ಕಾಕೊಂಡಿರ್ತಾರೆ. ಒಂದು ವ್ಯಕ್ತಿ ನನಗೆ ಫೋನ್ ಮಾಡಿದ್ರು, ಅವ್ರು ಯಾರಂತ ಗೊತ್ತಿಲ್ಲ. ಅವರು ಹೆಂಗ್ ಹೇಳಿದ್ರು ಅಂದ್ರೆ ಇಡೀ ಒಂದು 50 ಜನದ ಹತ್ರ ಹತ್ತತ್ರ 15 ಕೋಟಿ ದುಡ್ಡನ್ನ ತಗೊಂಡಿದಾರಂತೆ. ಅವರು ಹೆಸರೆಲ್ಲ ಏನು ಹೇಳಿಲ್ಲ. ಫೋನ್ ಮಾಡಿ ಒಂದು 10 ನಿಮಿಷ ಮಾತಾಡಿದ್ರು. ಏನಪ್ಪಾ ಅಂದ್ರೆ ಅವ್ರಿಗೆ ಎಲ್ಲರೂ ಬಂದವರೆಲ್ಲ ಬಡ್ಡಿ ಕೊಡ್ತೀನಿ ಅಂತ ಹೇಳಿ 15 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗೋಯ್ತು. ನಮ್ಗೆ ಯಾರು 15 ರೂಪಾಯಿ ಕೊಡಲ್ಲ, ಇವ್ರಿಗೆ 15 ಕೋಟಿ ಹೆಂಗ್ ಕೊಟ್ರಪ್ಪ ಅಂತ. ನೋಡಿ, 15 ಕೋಟಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ, ಮನೆ ಇಲ್ಲ, ಏನು ಇಲ್ಲ, ಕೆಲಸ ಇಲ್ಲ ಅಂತ ವ್ಯಕ್ತಿಗೆ 15 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಈಗ ವಾಪಸ್ ಅವ್ರು ಹೇಗ್ ಕೊಡ್ತಾರೆ, ಹೆಂಗ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಅಳ್ತಾ ಇದ್ದಾರೆ ಅವರು. ಅದನ್ನ ತಗೊಂಡು ಇವರು ಬೇರೆ ಎಲ್ಲೋ ಲಾಸ್ ಆಗೋ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಅವರು ಕೈ ಎತ್ಬಿಟ್ಟಿದ್ದಾರೆ. ಇವ್ರನ್ನ ಬಿಡ್ತಾ ಇಲ್ಲ, ಊರ್ ಬಿಟ್ಟು ಬೇರೆ ಕಡೆ ಎಲ್ಲೋ ಬಂದಿದ್ದೀನಿ ನಾನು ಅಂತ. ನನಗೆ ಆಶ್ಚರ್ಯ ಆಗೋಯ್ತು, ಈಗಿನ ಕಾಲದಲ್ಲೂ ಇಷ್ಟಿಷ್ಟೊಂದು ದುಡ್ಡು ಕೊಡ್ತಾರ ಒಂದು ವ್ಯಕ್ತಿಗೆ ಅಂತ. ನೋಡಿ, 10 ರೂಪಾಯಿ 5 ರೂಪಾಯಿ 1000 ರೂಪಾಯಿ ಆದ್ರೆ ಹೋಗ್ಲಿ ಬಿಡಪ್ಪ, ನಾವು ದುಡಿಯೋಣ ಅನ್ಬೋದು. ಲಕ್ಷ ಕೊಟ್ಟಿರ್ತೀರಾ, 5 ಲಕ್ಷ 10 ಲಕ್ಷ 20 ಲಕ್ಷ, ಅದು ವಾಪಸ್ಸು ಕೊಡೋ ಮನಸ್ಸೇ ಇಲ್ಲ ಅವರಿಗೆ ತಗೊಂಡು ವ್ಯಕ್ತಿಗೆ ಅಂದಾಗ ಎಷ್ಟು ನೋವಾಗುತ್ತೆ. ಕೆಲವ್ರದ್ದು ಜೀವಮಾನದ ದುಡಿಮೆ ಆಗಿರುತ್ತೆ ಅದು. ಅಂತ ದುಡ್ಡನ್ನ ಕೊಡಲ್ಲ ಅಂತಂದಾಗ ಎಲ್ಲರಿಗೂ ನೋವಾಗೇ ಆಗುತ್ತೆ ಅಲ್ವಾ. ಕೆಲವರು ಮಗಳು ಮದ್ವೆಗೆ ಇಟ್ಟಿರ್ತಾರೆ, ಯಾವ್ದೋ ಒಂದು ಎಜುಕೇಶನ್ಗೆ ಇಟ್ಟಿರ್ತಾರೆ, ಮನೆ ಕಟ್ಟಕ್ಕೆ ಇಟ್ಟಿರ್ತಾರೆ, ಇಲ್ಲ ಮಕ್ಕಳಿಗೆ ಒಂದು ಒಡವೆ ಮಾಡ್ಸೋಣ ಅಂತ ಇಟ್ಟಿರ್ತಾರೆ. ಅಂತ ದುಡ್ಡನ್ನ ಒಂದು ವ್ಯಕ್ತಿಗೆ ಯಾರೋ ಒಂದು ಸಹಾಯ ಮಾಡೋಕ್ಕಾಗ್ಲಿ ಅಥವಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರ್ತಾರೆ, ಅವ್ರ ಕಷ್ಟ ಕಾಲಕ್ಕಾಗ್ಲಿ ಅಂತ. ಅಂಥವ್ರು ಎಷ್ಟೋ ಜನ ವಾಪಸ್ ಕೊಡ್ದೇನೆ ಆಟ ಆಡಿಸ್ತಿರ್ತಾರೆ. ಅಂಥ ದುಡ್ಡನ್ನ ಕೂಡ ವಾಪಸ್ ತಗೊಳ್ಳುವಂಥ ಸಾಧ್ಯತೆ ನಮ್ಮ ಸ್ವರ ವಿಜ್ಞಾನದಲ್ಲಿದೆ. ತುಂಬ ಜನ ತಗೊಂಡಿದ್ದಾರೆ ಕೂಡ. ಓಕೆನಾ? ಇದು ಒಂದು ತುಂಬ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಯಾವಾಗಲೂ ಜಗಳ, ಮನಸ್ತಾಪ, ಗಲಾಟೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಲ್ವಾ. ಇದರಿಂದ ಕೂಡ ಹೊರ ಬರಬಹುದು. ಯಾಕಪ್ಪ ಅಂತಂದ್ರೆ ಈಗ ಕೆಲವರು ಮನೆಯಿಂದ ಹೊರಗಡೆ ಆಫೀಸಿಗೆ ಬರ್ತಾರೆ, ವಾಪಸ್ಸು ಮನೆಗೆ ಹೋಗೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಮನೆಗೆ ಹೋದ ತಕ್ಷಣ ಗಲಾಟೆ. ಮನೇಲಿ ಹೆಂಡತಿ ಬರೀ ಕ್ವಶನ್ ಮಾಡೋದು, ಅನುಮಾನ ಪಡೋದು, ಪ್ರಶ್ನೆ ಮಾಡೋದು, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸಣ್ಣ ಸಣ್ಣ ವಿಷಯಗಳಿಗೆ. ಅಂತ ದೊಡ್ಡ ಸಮಸ್ಯೆ ಏನಿರಲ್ಲ, ಸಣ್ಣ ಸಣ್ಣ ವಿಷಯಗಳಿಗೆ ಪ್ರತಿ ಒಂದು ಹೆಜ್ಜೆಗೂ ಗಲಾಟೆಗಳನ್ನ ಮಾಡ್ತಾ ಇರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಇಬ್ಬರ ಮಧ್ಯೆ ಯಾವುದೇ ಥರದ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸೊ ಅವಾಗ ಏನಾಗ್ತಾ ಇರುತ್ತೆ, ಗಲಾಟೆಗಳು, ಜಗಳಗಳಾದಾಗ ಸಾಮಾನ್ಯವಾಗಿ ಮನಸ್ಥಿತಿ ನೆಮ್ಮದಿಯನ್ನ ಕಳ್ಕೊಳ್ಳುತ್ತೆ. ಅಂತ ನೆಮ್ಮದಿ ಕಳ್ಕೊಂಡಾಗ ಹೇಗೆ ನಾವು ರಿಲೇಶನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಆ ಪ್ರೀತಿ, ಆ ಬಾಂಧವ್ಯ, ಆ ನಗುಮುಖ ಹೇಗೆ ಮನೆಯಲ್ಲಿ ತರೋದು, ಮನೆಯನ್ನ ಹೇಗೆ ಸ್ವರ್ಗ ಮಾಡ್ಕೋಬಹುದು, ಮನೆಯಲ್ಲಿರುವಂಥವ್ರು ಪ್ರತಿಯೊಬ್ಬರು ಒಬ್ಬರಿಗೊಬ್ರು ಬದುಕುವ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ಸ್ವರ ವಿಜ್ಞಾನದಲ್ಲಿ ಪರಿಹಾರ ಇದೆ. ಇದು ತುಂಬಾ ದೊಡ್ಡದು ಪೆಡಂಭೂತ ತರ ನಮ್ಮನ್ನು ಕಾಡ್ತಾ ಇದೆ. ಈಗ ಲಕ್ಷಾಂತರ ಮಕ್ಕಳು ಡಿಗ್ರಿಗಳನ್ನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಅವರು ಎಷ್ಟು ವರ್ಷ ಓದಿರ್ತಾರೆ? ಅವರು 12, 3, 15, 16 ವರ್ಷ ಲಕ್ಷ ದುಡ್ದು ಲಕ್ಷ ತಂದೆ ತಾಯಿ ಸುರಿದು ಓದಿಸಿರ್ತಾರೆ. ಒಂದು ಡಿಗ್ರಿ ಮುಗಿಸ್ಬೇಕಾದ್ರೆ ಕನಿಷ್ಠ ಒಂದು 15, 16 ವರ್ಷ ಪ್ರೀ ನರ್ಸರಿ ಎಲ್ಲ ತಗೊಂಡ್ರೆ ಒಂದು 17 ವರ್ಷ ಓದಿರ್ತಾರಲ್ವಾ. 17 ವರ್ಷ ಓದಿ ಅವರಿಗೆ ಒಂದು 17,000 ಸ್ಯಾಲ್ರೀಸ್ ಕೊಡುವಂಥ ಜಾಬ್ ಕೂಡ ಸಿಗ್ತಾ ಇಲ್ಲ. ಎಷ್ಟು ಅವ್ರ ಹಿಂದೆ ನಾವು ಸುರಿದಿರ್ತೀವಿ ಮಕ್ಕಳಿಗೋಸ್ಕರ. ಒಂದು ಡಿಗ್ರಿ ಮಾಡ್ಬೇಕಾದ್ರೆ ಎಷ್ಟು ಲಕ್ಷ ಇದೆ. ಈಗ ಒಂದು PUC ಓದಿಸ್ಬೇಕಾದ್ರೆ 1ನೇ ಕ್ಲಾಸಿಂದ LKG ಇಂದ ಹಿಡಿದು ಎಷ್ಟೊಂದು ದುಡ್ಡನ್ನ ಸುರಿತಾ ಇದ್ದೀವಿ. ಅಂತ ಮಕ್ಕಳು ಒಂದು 15ರಿಂದ 17, 20 ಸಾವಿರದ ಒಳಗಡೆ ಸ್ಯಾಲ್ರಿ ತಗೊಳಕ್ಕೂ ಕೂಡ ಆಗ್ತಾ ಇಲ್ಲ. ಒಳ್ಳೆ ಜಾಬನ್ನ ಪಡೆಯಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಟ್ಯಾಲೆಂಟ್ ಇದ್ರೂ ಸಮಯ ಸರಿ ಇಲ್ಲದೆ ಇರೋವಾಗ ಅವ್ರಿಗೆ ಕೆಲಸಗಳು ಸಿಗಲ್ಲ. ನಮ್ಮಲ್ಲಿ ನಮ್ಮ ಪರಿಚಯದ ಹುಡುಗ ಇದ್ದಾನೆ, ಅವನು MBA ಮಾಡಿದ್ದಾನೆ. ನೀನು ಓವರ್ ಕ್ವಾಲಿಫಿಕೇಶನ್ ಆಗಿದೆ, ನೀನು ಓದಿದ್ದು ಜಾಸ್ತಿ ಆಗಿದೆ, ನಮ್ಮಲ್ಲಿ ಕೆಲಸ ಇಲ್ಲ ನಿನಗೆ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಜಾಸ್ತಿ ಓದಿದ್ರು ಕಷ್ಟ. ಜಾಸ್ತಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಏನಾದ್ರು ಓದಿಸ್ಬಿಟ್ರೆ ತಂದೆ ತಾಯಿ, ಕೆಲವು ಕಂಪ್ನಿಗಳಲ್ಲಿ ಈಗ ಓವರ್ ಕ್ವಾಲಿಫಿಕೇಶನ್ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಂತೆ. ಇದು ಎಂಥ ವಿಪರ್ಯಾಸ ನೋಡಿ. ಫಸ್ಟ್ ಎಲ್ಲ ಚೆನ್ನಾಗಿ ಓದಿದ್ರೆ ಕೆಲಸ ಸಿಗುತ್ತೆ, ಚೆನ್ನಾಗಿ ಓದ್ರಿ ಕೆಲಸ ಸಿಗುತ್ತೆ ಅಂತ ಇದ್ರು. ಈಗ ಉಲ್ಟಾ ಆಗ್ತಾ ಇದೆ. ಬರೀ ಡಿಗ್ರಿ BCom, BBA ಈ ಥರ BCA ಈ ಥರ ಮಾಡಿರೋರಿಗೆ ಬೇಗ ಜಾಬ್ ಆಗ್ತಾ ಇದೆ. MBA ಮಾಡಿರೋರಿಗೆ, MCA ಮಾಡಿರೋರಿಗೆ ಜಾಬ್ಗಳು ಸಿಗ್ತಾ ಇಲ್ಲ. ಆ ಥರ ಕೂಡ ಇದೆ. ಅಂಥ ಸಮಯದಲ್ಲಿ ನಾವು ಇಂಟರ್ವ್ಯೂಗೆ ಹೋದಾಗ ನಮ್ಮ ಎದುರುಗಡೆ ಇಂಟರ್ವ್ಯೂನ ಕನೆಕ್ಟ್ ಮಾಡೋ ಅಂಥವ್ರು ಯಾರು ಇರ್ತಾರೆ,
ಅವ್ರ ಎದುರುಗಡೆ ಹೇಗೆ ಕೂತ್ಕೋಬೇಕು, ಯಾವ ಉಸಿರಾಟವನ್ನು ನಾವು ಆಕ್ಟಿವ್ ಮಾಡ್ಕೋಬೇಕು, ನಮ್ಮ ಕೆಲಸವನ್ನು ಹೇಗೆ ಗಿಟ್ಟಿಸ್ಕೋಬೇಕು ಅನ್ನೋದನ್ನು ಕೂಡ ಸ್ವರ ವಿಜ್ಞಾನದಲ್ಲಿ ಪ್ರಾಕ್ಟೀಸ್ ಮಾಡಬಹುದು ನೀವು. ಅದರಲ್ಲೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ಜಾಬನ್ನು ಪಡಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಈಗ ತುಂಬ ಜನ ಕೆಲಸ ಮಾಡಿ ಮಾಡಿ ಸಾಕಾಗಿ 9 to 5 ಜಾಬ್ ಬೇಡ ನಮಗೆ, ಏನಾದರೂ ಆಗಲಿ ಸಣ್ಣದು ನಂದೇ ಒಂದು ಟೀ ಶಾಪಾ ನಂದೇ ಸ್ವಂತ ಅಂತ ಇರಬೇಕು, ನಾನು ಮಾಡಬೇಕು, ಅದಕ್ಕೆ ನಾನೇ ಬಾಸ್ ಆಗಿರಬೇಕು, ಬೇಕಂದಾಗ ಮುಚ್ಚಬೇಕು, ಬೇಡ ಅಂದಾಗ ತೆಗಿಬೇಕು, ಆರಾಮಾಗಿ ನಾನು ಇರಬೇಕು, 2 ದಿವಸ ರಜೆ ಬೇಕು ಅಂದಾಗ ಅಂಗಡಿ ಬಾಗಿಲು ಮುಚ್ಚಿಬಿಟ್ಟು ಆರಾಮಾಗಿ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಬರಬೇಕು ನಾನು. ಈ ಮನಸ್ಥಿತಿಯವರು ಕೂಡ ತುಂಬ ಆಗ್ತಾ ಇದ್ದಾರೆ ಇವಾಗ. ಸೊ ಬಿಸ್ನೆಸ್ ಮಾಡಿದ್ರೆ ಮಾತ್ರನೇ ನಾವು ಗ್ರೋತ್ ಆಗೋದು, ಜಾಬ್ ಮಾಡಿದ್ರೆ ಗ್ರೋತ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಆ ಬಿಸ್ನೆಸ್ ಮಾಡೋವಾಗ ಕೂಡ ನಾವು ತುಂಬ ಹುಷಾರಾಗಿ ಮಾಡಬೇಕು. ವಿತೌಟ್ ನಾಲೆಡ್ಜು ಯಾವ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬಾರ್ದು. ಒಂದು ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಯಾರಿಗಾರು ಜ್ಞಾನ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಅಥವಾ ನಮ್ಮ ಜೊತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡೋವಂಥವ್ರು, ನಾವು ಪಾರ್ಟ್ನರ್ ಆಗಿ ಏನಾರು ತಗೋತೀವಿ, ಇಲ್ಲ ನಾನೇ ಮಾಡ್ತೀನಿ ಅಂದರು ನನ್ನ ಹಿಂದೆ ನಿಂತು ಅದ್ರ ಬಗ್ಗೆ ನನಗೆ ಹೇಳ್ಕೊಡೋವಂಥವ್ರು ಇರಬೇಕು. ಆವಾಗ ನಮಗೆ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಬಟ್ ಬಿಸ್ನೆಸ್ ಮಾಡಿ ಆಯಿತು, ಅದನ್ನು ದಿನೇ ದಿನೇ ವೃದ್ಧಿ ಮಾಡಬೇಕಲ್ವ ವ್ಯಾಪಾರವನ್ನು, ಹಂಗೆ ಇರೋಕ್ಕಾಗುತ್ತಾ? ನಾವು ದಿನೇ ದಿನೇ ವೃದ್ಧಿ ಮಾಡಬೇಕು, ವ್ಯಾಪಾರದಲ್ಲಿ ವೃದ್ಧಿ ಕಾಣಿಸ್ಬೇಕು, ಹಣಕಾಸಿನ ಆಕರ್ಷಣೆ ಆಗಬೇಕು, ಜನರ ಆಕರ್ಷಣೆ ಆಗಬೇಕು. ಇದನ್ನೆಲ್ಲ ನೀವು ಶಾಪ್ ಓಪನ್ ಮಾಡಬೇಕಾದ್ರೆ ಯಾವ ಸ್ವರದಲ್ಲಿ ಓಪನ್ ಮಾಡಬೇಕು, ಶಾಪ್ ಒಳಗಡೆ ಹೋಗ್ಬೇಕಾದ್ರೆ ಯಾವ ಸ್ವರದಲ್ಲಿ ನಿಮ್ಮ ಕಾಲನ್ನು ಇಟ್ಟರೆ ನಿಮಗೆ ಅವತ್ತಿನ ವ್ಯಾಪಾರ ವೃದ್ಧಿ ಆಗುತ್ತೆ, ಯಾವ ರೀತಿ ನೀವು ದಿನೇ ದಿನೇ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಳೋದು, ಇದು ಕೂಡ ಸ್ವರ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ತುಂಬ ಜನ ಇವತ್ತು 5,000 ಆಗ್ತಿದ್ದು ನಾಳೆ 5,000 ಆಗಿರಿಂದ 7,000, 7ರಿಂದ 10, 10ರಿಂದ 15 ಹೀಗೆ ಪ್ರತಿ ದಿವಸ ಬಿಸ್ನೆಸ್ಸಲ್ಲಿ ಗ್ರೋತನ್ನು ಕಾಣ್ತಾ ಇದ್ದಾರೆ ಈ ಸ್ವರ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು. ಅದಾದಮೇಲೆ ಬ್ರೇಕಪ್. ಎಲ್ಲರ ಜೀವನದಲ್ಲೂ ಒಂದೊಂದ್ಸರಿ ಒಬ್ಬೊಬ್ಬರಿಗೆ ಬ್ರೇಕಪ್ ಆಗಿರುತ್ತೆ. ತಮ್ಮ ನೆಚ್ಚಿನ ಸಂಗಾತಿ ಇರ್ಬೋದು ಅಥವಾ ಅಟ್ರಾಕ್ಷನ್ ಇರ್ಬೋದು, ಗೊತ್ತಿರಲ್ಲ. ಯೂತ್ಸಿಗೂ ಕೂಡ ಅವ್ರಿಗೆ ಏನದು ಗೊತ್ತಿಲ್ಲ, ಯಾರೋ ಒಬ್ಬರನ್ನ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮನಸ್ಸು ನಮ್ಮ ಮಾತು ಕೇಳೋಲ್ಲ ಅಲ್ವಾ, ಮನಸ್ಸು ಅದಕ್ಕೆ ಬಂದಂಗೆ ಆಡುತ್ತೆ ಅದು. ಸೊ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಯಾರೋ ಒಬ್ಬರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಅವ್ರು ಯಾರಾದರೂ ಆಗಿರಲಿ. ಅಂಥವ್ರು ನಮ್ಮಿಂದ ದೂರ ಹೋದಾಗ ಆ ನೋವನ್ನ ಹೇಳಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಅಂಥ ನೋವಿಂದ ಹೊರಗಡೆ ಬರಲಿಕ್ಕೆ ಸ್ವರ ವಿಜ್ಞಾನ ಸಹಾಯ ಮಾಡುತ್ತಾ ಅಂದರೆ 100ಗೆ 1000% ಸಹಾಯ ಮಾಡುತ್ತೆ. ಇಂಥ ನೋವಿಂದ ನಾವು ಆರಾಮಾಗಿ ಹೊರಗಡೆ ಬಂದು ನೆಮ್ಮದಿಯಾದ ಜೀವನವನ್ನು ಮಾಡಬಹುದು. ಯಾರೇ ನಮ್ಮನ್ನು ಬಿಟ್ಟೋದ್ರು ನಾವು ತುಂಬ ಹಚ್ಕೊಂಡಿರ್ತೀವಿ, ನಿಮ್ಮನ್ನು ಬಿಟ್ಟರೆ ಇನ್ನಿಲ್ಲ, ನೀವೇ ನಮಗೆಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಂಥ ವ್ಯಕ್ತಿ ನಮ್ಮ ಜೀವನದಿಂದ ಅದು ಯಾವ ರೀತಿ ಆದರೂ ಹೋಗ್ಬೋದು. ಅವರು ನಮ್ಮ ಲೈಫು ನಮ್ಮ ನಡವಳಿಕೆ ಇಷ್ಟ ಆಗದೇನೂ ಹೋಗಬಹುದು, ಅಥವಾ ಅವರು ನಾವು ಅವ್ರನ್ನ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾದರೆ ಬೇಕಂತ ಆಟಾಡ್ಸೋಕ್ಕೂ ಹೋಗ್ತಾರೆ ಕೆಲವರು. ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳದೆ ಈಸಿಯಾಗಿ ಆ ನೋವಿಂದ ಹೊರಗೆ ಬರೋದು ಹೇಗೆ ಅಂತ ಕೂಡ ಸ್ವರ ವಿಜ್ಞಾನದಲ್ಲಿ ನಾವು ಸರಿ ಮಾಡ್ಕೊಳ್ಬಹುದು. ಇನ್ನು ಮದುವೆ ಅಂತ ಬಂದಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬಹುದು. ಅದು ಚೆನ್ನಾಗಾಯಿತು ಅಂತಂದರೆ ಲೈಫ್ ಫುಲ್ಲು ಜಿಂಗಲಲ್ಲ ಆಗುತ್ತೆ, ಆರಾಮಾಗಿರ್ತೀವಿ. ಅದೇ ಒಂದು ಇದೆಯಲ್ಲ, ಕರೆಕ್ಟಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ಸಿಕ್ಬಿಟ್ರೆ ಲೈಫು ಆರಾಮಾಗಿ ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತೆ. ಇನ್ ಕೇಸ್ ಹುಡುಗ ಅಥವಾ ಹುಡುಗಿ ಯಾರೋ ಒಬ್ರು ನಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ, ಮದುವೆ ಆಗೋಗಿದೆ, ಅವ್ರ ಮೈಂಡ್ಸೆಟ್ಟು ನನ್ನ ಮೈಂಡ್ಸೆಟ್ಟು ಸೆಟ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಲೈಫ್ ಟೈಮ್ ಇನ್ನೂ ತುಂಬ ಇದೆ, ನಾವು ಕಳೆದಿರೋದು ಕೇವಲ 25ರಿಂದ 30 ವರ್ಷ, ಇನ್ನೂ ನಾವು 70 ವರ್ಷ ಬದುಕ್ತೀವಿ ಅಂದರೆ ಇನ್ನೂ 50 ವರ್ಷ ಅವ್ರ ಜೊತೆನಲ್ಲಿ ಇರಬೇಕು ಬದುಕಿರೋವರೆಗೂ. ಇವಾಗಲೇ ನಮಗೆ ಕಷ್ಟ ಆಗ್ತಾ ಇದೆ, ಒಂದೊಂದು ದಿವಸನ ಅವ್ರ ಜೊತೆ ತೆಗೆಯೋದು ಕಷ್ಟ ಆಗ್ತಾ ಇದೆ ಅಂತಂದಾಗ ಮುಂದಿನ 30, 40, 50 ವರ್ಷಗಳನ್ನ ಹೇಗೆ ಬದುಕೋದು ಅಲ್ವಾ? ಈ ಕ್ವಶನ್ ಬಂದೇ ಬರುತ್ತೆ. ಸೊ ಸಂಗಾತಿ ಯಾವಾಗಲೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇದ್ದರೆ ಒಳ್ಳೆಯದು. ಅಂಥ ಮದುವೆಗೆ ಸಂಬಂಧವನ್ನು ಹುಡುಕೋವಾಗ ಇವರು ನಮಗೆ ಕರೆಕ್ಟಾ ಇಲ್ವಾ ಅಂತ ಹುಡುಕ್ಲಿಕ್ಕೆ ಕೂಡ ಸ್ವರ ವಿಜ್ಞಾನವನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಅದು ಕೂಡ ಒಳ್ಳೆ ಹುಡುಗನ ಅಥವಾ ಒಳ್ಳೆ ಹುಡುಗಿಯನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡುತ್ತೆ ಸ್ವರ ವಿಜ್ಞಾನ. ಸೊ ಇಷ್ಟು ಸಮಸ್ಯೆಗಳಿಗೆ ಇನ್ನು ಓದೋದಿಕ್ಕೆ ಪ್ರತಿಯೊಂದಕ್ಕೂ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಅದಕ್ಕೆಲ್ಲ ಸ್ವರ ವಿಜ್ಞಾನದಿಂದ 100ಗೆ 1000% ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರಿ ಅಂತಂದರೆ ಇಡೀ ಗ್ರಹಗತಿಗಳೇ ನಿಮ್ಮ ಮುಷ್ಟಿಯಲ್ಲಿ ಬರುತ್ತೆ. ಕೆಟ್ಟ ಸಮಯ ಅನ್ನೋದು ನಿಮಗೆ ಬರೋದೇ ಇಲ್ಲ. ಇನ್ ಕೇಸ್ ಬಂತು ಅಂದ್ರೂ ಅದನ್ನು ಯಾವ ಸ್ವರದಲ್ಲಿ ಸರಿ ಮಾಡ್ಕೋಬೇಕು ಅನ್ನೋ ಜ್ಞಾನ ನಿಮಗೆ ಬಂದ್ಬಿಡ್ತು ಅಂತಂದರೆ
ನಿಮ್ಗೆ ಸಮಸ್ಯೆ ಬರೋಕ್ಕಿಂತ ಮುಂಚೆನೆ ನಿಮ್ಗೆ ಅರ್ಥ ಆಗುತ್ತೆ ಏನೋ ಒಂದು ಟೈಮ್ ಬರ್ತಾ ಇದೆ ನನಗೆ ಇದನ್ನ ನಾನು ತಡಿಬೇಕು, ನನ್ನ ಸ್ವರವನ್ನ ಚೇಂಜ್ ಮಾಡ್ಕೊಂಡು ಈ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ನಿಮ್ಗೆ ಅದ್ರ ಜ್ಞಾನ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ನಾನು ಸ್ವತಃ ನಾನೇ ಪ್ರಯತ್ನ ಪಟ್ಟು ನನ್ನ ಜೀವನದಲ್ಲೂ ಸಾಕಷ್ಟು ಕಷ್ಟಗಳನ್ನ ನೋಡಿ ನಾನು ಕೂಡ NLP ಟ್ರೈನರ್ ಆಗಿದ್ದೇನೆ. ಅದೇ ತರ ಚಕ್ರ ಸಾಧನೆ ಕೂಡ ಹೇಳ್ಕೊಡ್ತೀನಿ. ಅದೇ ತರ ಗಾಂಧಾರಿ ವಿದ್ಯೆಯನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಇಷ್ಟೆಲ್ಲ ನನಗೆ ಗೊತ್ತಿದ್ರು ಕೂಡ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನನಗೆ ಸಿಕ್ಕಿದ್ದು ಸ್ವರ ವಿಜ್ಞಾನ ಸಂಜೀವಿನಿ ಥರ ಸಿಕ್ತು. ಇದರ ಪ್ರಾಕ್ಟೀಸನ್ನು ನಾನು ಮಾಡಿದೆ, ಇದರ ಪ್ರಯೋಗವನ್ನು ಮಾಡಿದೆ. ನನ್ನ ಮೇಲೆ ನಾನೇ ಪ್ರಯೋಗ ಮಾಡಿಕೊಂಡು ನಾನೇ ಉಸಿರಾಟದ ಕ್ರಿಯೆಯನ್ನು ಸರಿ ಮಾಡಿಕೊಂಡು ಯಾವ ಉಸಿರಾಟದಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಕರೆಕ್ಟ್ ಟೈಮಿಗೆ ಕರೆಕ್ಟು ಇದು ಮಾಡೋದು ಅಂತಾರಲ್ಲ, ಆ ಥರ ಕರೆಕ್ಟ್ ಟೈಮಿಗೆ ಡಿಸಿಷನ್ ತಗೊಂಡು ಉಸಿರಾಟವನ್ನು ಬದಲಾವಣೆ ಮಾಡಿಕೊಂಡು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಇಷ್ಟೇ, ಸ್ವರ ವಿಜ್ಞಾನವನ್ನು ಪ್ರತಿಯೊಬ್ಬರು ಕಲಿಬೇಕು. ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಯು ಕಲಿಬೇಕು. ಯಾಕಂದರೆ ಪ್ರತಿಯೊಬ್ಬರು ಉಸಿರಾಡ್ತಾ ಇದ್ದಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಸಿರಾಡಿ ಅಂತ ಹೇಳ್ಕೊಡೋದಕ್ಕೋಸ್ಕರ ಎಲ್ಲರಿಗೂ ಕೈಗೆಟುಕುವ ರೀತಿಯಲ್ಲಿ ಇದನ್ನು ಕಲಿತು ಅಭ್ಯಾಸ ಮಾಡಲಿ ಅಂತ ನಾವು ಸ್ವರ ವಿಜ್ಞಾನವನ್ನು ಹೇಳಿಕೊಟ್ಟ ಮೇಲೆ ನಿಮ್ಮನ್ನು ಇದು ಬೇರೆ ಕಡೆ ಎಲ್ಲ ನೀವು ಚೆಕ್ ಮಾಡ್ಬೋದು. 1 ವಾರ 5 ದಿವಸದ ತರಗತಿ ಇರುತ್ತೆ. ಆ ತರಗತಿ ಮುಗಿದ ತಕ್ಷಣ ಗ್ರೂಪನ್ನೇ ಡಿಲೀಟ್ ಮಾಡ್ತಾರೆ. ಮತ್ತೆ ನಿಮಗೆ ಏನಾದ್ರು ಡೌಟ್ ಬಂತು ಅಂದರೆ ಕೇಳೋಕ್ಕಾಗಲ್ಲ. ಬಟ್ ನಾವು 3 ತಿಂಗಳ ಕಾಲ ಬೆಳಿಗ್ಗೆ 5 ಗಂಟೆಗೆ ಮೆಡಿಟೇಷನ್ ಕ್ಲಾಸ್ ಅಂತ ಏನು ಮಾಡ್ತಾ ಇದ್ದೀವಿ, ಸಂಕಲ್ಪ ಸಿದ್ಧಿಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ನಿಮಗೆ ಕ್ಲಾಸನ್ನು ಹೇಳ್ಕೊಟ್ಬಿಟ್ಟು ಕಳಿಸ್ಬಿಡಲ್ಲ, ನಿಮಗೆ ಅಭ್ಯಾಸವನ್ನು ಮಾಡಿಸ್ತೀವಿ. ಸಂಪೂರ್ಣವಾಗಿ ನೀವು ಕಲಿತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಒಳ್ಳೆ ಪ್ರಗತಿ ಕಡೆ ನಡೆಯೋವರೆಗೂ ನಾವು ನಿಮ್ಮ ಜೊತೆ ಸಹಾಯಕ್ಕೆ ನಿಂತಿರ್ತೀವಿ. ನೀವು ಯಾವಾಗ ಬೇಕಾದ್ರೂ ಕೇಳಬಹುದು ನಮ್ಮ ಹತ್ರ. ನಿಮ್ಗೆ ಏನೇ ಡೌಟ್ ಇದ್ರೂ ನಮ್ಮ ಹತ್ರ ಕೇಳಬಹುದು. 3 ತಿಂಗಳು ನಾವು ಇದನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ 1 ವಾರ ಪಾಠ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರೆ ಮುಗಿಯಲ್ಲ, ಅದರಿಂದ ಅರ್ಥನೂ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಮಾಡಿಸಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈಗ ಸ್ವರ ವಿಜ್ಞಾನ ಅಂದರೆ ತುಂಬ ಜನ ಅದ್ರ ನಾಲೆಡ್ಜೇ ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ನನಗೆ, ನಾನು ಕೇಳೇ ಇಲ್ಲ, ಇದೇ ಫಸ್ಟು ಅಂತ ತುಂಬ ಜನ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ. ಸೊ ನೀವೀಗ ಗೂಗಲಿಗೆ ಹೋಗಿ ಸ್ವರ ವಿಜ್ಞಾನ ಕೋರ್ಸ್ ಅಂತ ಏನಾದ್ರು ಹೊಡೆದ್ರೆ ಅಲ್ಲಿ ನಿಮಗೆ ಫೀಸ್ ನೋಡಿ ಯಾವ ಥರ ಇದೆ. 5 ದಿನದ ತರಗತಿಗೆ ಸಾಮಾನ್ಯ 4 ರಿಂದ 5 ದಿವಸಕ್ಕೆ ಅದು ಅಷ್ಟು ಸಬ್ಜೆಕ್ಟ್ ಇದೆ. 4 ರಿಂದ 5 ದಿವಸದಲ್ಲಿ ಮುಗಿದೋಗುತ್ತೆ ಕ್ಲಾಸು. ನಿಮಗೆ 7,000, 11,000, 5,500, 5,500, 6,500 ಮೇಲೇ ಇರೋದು ಈ ಕ್ಲಾಸು. ಸೊ ಹಾಗಾಗಿ 12 ರಿಂದ 13,000 ಇದೆ. ನೀವೇ ಬೇಕಾದರೆ ಸರ್ಚ್ ಮಾಡಿ ನೋಡಿ, ಗೂಗಲ್ಗೆ ಹೋಗಿ ಸ್ವರ ವಿಜ್ಞಾನ. ಮಾರ್ಕೆಟಲ್ಲಿ ನೋಡ್ತೀರಲ್ವಾ, ಈಗ ನಾವು ಯಾವುದೋ ಒಂದು ಹಣ್ಣು ಮಾರ್ತಿರ್ತೀವಿ, ತರಕಾರಿ ಮಾರ್ತಿರ್ತೀವಿ, ಏನೋ ಮಾಡ್ತಿರ್ತಾರೆ, ಮಾರ್ಕೆಟ್ಗೆ ಹೋಗ್ತೀರಾ, ಈರುಳ್ಳಿ ಎಷ್ಟಪ್ಪ ಅಂತೀರಾ, 20 ರೂಪಾಯಿ ಅಂದರೆ ನೀವು ಪಕ್ಕದ ಅಲ್ಲಿ 15 ರೂಪಾಯಿಗೆ ಕೊಡ್ತಾವ್ರೆ, ನೀನು ಯಾಕೆ 20 ರೂಪಾಯಿ? ನಾವು ಅವರ ಕ್ವಾಲಿಟಿನ ನೋಡೋದೇ ಇಲ್ಲ. ಇವನು ಯಾವುದೋ ಸಣ್ಣ ಸಣ್ಣದು 15 ರೂಪಾಯಿ ಕೊಡ್ತಾ ಇದ್ರೆ ನಾವು ಚೆನ್ನಾಗಿ ಒಳ್ಳೆ ತುಂಬ ಚೆನ್ನಾಗಿರುವಂಥ ಈರುಳ್ಳಿನೂ ಅಷ್ಟಕ್ಕೆ ಕೇಳ್ತೀವಿ ನಾವು. ಯಾಕಂದರೆ ನಮಗೆ ಗೊತ್ತಿರಲ್ವಲ್ಲ ಕ್ವಾಲಿಟಿ, ಏನು ಕ್ವಾಲಿಟಿ ಕೊಡ್ತಾ ಇದ್ದಾರೆ ಇವರು ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ ಅವ್ರದಕ್ಕಿಂತ ನಮ್ದು ಯಾಕೆ ಈ ಥರ ಇದೆ, ಅದಕ್ಕೆ ಇಷ್ಟು ರೇಟು ಅಂತ. ಅವಾಗ ನಮಗೆ ರಿಯಲೈಸ್ ಆಗುತ್ತೋ ಹೌದಲ್ವಾ ಅಂತೇಳಿ. ಅದೇ ಥರ ನೀವು ಕೂಡ ಮಾರ್ಕೆಟಲ್ಲಿ ಸರ್ಚ್ ಮಾಡಿ ಎಷ್ಟು ರೇಟ್ ಇದೆ. ಸ್ವರ ವಿಜ್ಞಾನನ ನೀವು ಕಲಿಬೇಕು ಅಂತಿದ್ರೆ ಎಷ್ಟು ರೇಟ್ ಇದೆ, ಎಷ್ಟು ನಿಮಗೆ ಕ್ಲಾಸನ್ನು ತಗೋತಾರೆ, ಕ್ಲಾಸ್ ಆದಮೇಲೆ ನಿಮಗೆ ಎಷ್ಟು ದಿವಸ ಅವ್ರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ಪ್ರತಿಯೊಂದನ್ನು ನೋಡ್ಬೇಕು ನೀವು. ಈಗ ನಮ್ಮಲ್ಲೇ ತಗೊಳ್ಳಿ ಕ್ಲಾಸು ಅಂತ ಬಲವಂತ ಅಲ್ಲ, ಕಂಪೇರ್ ಮಾಡಿ. ಬೇರೆದಕ್ಕೆ ಕಂಪೇರ್ ಮಾಡಿದಾಗ ನಮ್ಮದು ಬೆಟರ್ ಇದೆ, ನಮ್ಮಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ನಮ್ಮಲ್ಲಿ ಕ್ವಾಂಟಿಟಿ ಚೆನ್ನಾಗಿದೆ, ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ಕೊಡ್ತಾ ಇದ್ದೀವಿ ನಾವು ಅಂತ ಸರ್ಚ್ ಮಾಡಿ. ಅದಕ್ಕೆ ನಾನು ಫ್ರೀ ಕ್ಲಾಸು ಮೆಡಿಟೇಷನ್ ಇಟ್ಟಿರೋದು ಯಾಕಪ್ಪ ಅಂದರೆ ಅಲ್ಲಿ ಬಂದು ನಾವು ಮಾಡುವಂಥ ಕೆಲಸಗಳು, ನಾವು ಮಾಡ್ತಾ ಇರ್ತಕ್ಕಂಥ ಮೆಡಿಟೇಷನ್ಸ್ ಇರ್ಬೋದು, ಅಲ್ಲಿ ಜನ ಪರಿವರ್ತನೆ ಆಗ್ತಾ ಇರೋದನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ನಮ್ಮ ಕ್ಲಾಸ್ ಎಷ್ಟು ಚೆನ್ನಾಗಿದೆ, ಜನ ನಮಗೆ ಎಷ್ಟು ಸ್ಪಂದಿಸ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ. ನಾವು ಯಾವುದೇ ರೀತಿಯ ವ್ಯಾಪಾರ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇಲ್ಲ, ಬದಲಾಗಿ ಜನರಿಗೆ ಒಳ್ಳೇದಾಗಬೇಕು ಹಂಗಂತ ಫ್ರೀಯಾಗೂ ಮಾಡ್ತಾ ಇಲ್ಲ, ಒಳ್ಳೇದಾಗಬೇಕು. ಈಗ ನೀವೇನೋ ಒಂದು ಕಲಿತೀರಾ, ಒಂದು ಸ್ಕೂಲ್ಗೆ ಹೋಗ್ತೀರಾ, ಒಂದು ನಿಮ್ಮ ಮಗುವನ್ನು ಸೇರಿಸಿಕ್ಕೆ ಸ್ಕೂಲ್ಗೆ ಹೋಗ್ತೀರಾ, ಅಲ್ಲಿ ನೀವೇನೇನ ಕೇಳ್ತೀರಾ ಹೇಳಿ? ಏನೇನಿದೆ ಸ್ಕೂಲಲ್ಲಿ? ಡ್ರಾಯಿಂಗ್ ಕಲಿಸ್ತೀರಾ ಸರ್, ಡ್ಯಾನ್ಸ್ ಕಲಿಸ್ತೀರಾ ಸರ್, ಸಂಗೀತ ಕಲಿಸ್ತೀರಾ ಸರ್, ಅಬಕಾಸ್ ಕಲಿಸ್ತೀರಾ ಸರ್, ಸ್ಪೋರ್ಟ್ಸ್ ಇದೆಯಾ, ಮಗುಗೆ ಸ್ಪೋರ್ಟ್ಸ್ ಇಷ್ಟ ಇದ್ದರೆ ಸ್ಪೋರ್ಟ್ಸಿಗೆ ಇದು ಮಾಡ್ತೀರಾ, ಭಗವದ್ಗೀತೆ ಕಲಿಸ್ತೀರಾ, ಆಟಗಳನ್ನ ಆಡಿಸ್ತೀರಾ,
ನಿಮ್ಮಲ್ಲಿ ಇನ್ನರ್ ಗೇಮ್ ಇದೆಯಾ, ಔಟರ್ ಗೇಮ್ ಇದೆಯಾ, ಎಷ್ಟು ಕ್ವಶನ್ ಮಾಡ್ತೀವಲ್ವಾ ಸ್ಕೂಲ್ಗೆ ಒಂದು ಮಗುನ ಸೇರ್ಸಕ್ಕೆ ಹೋದಾಗ. ಮತ್ತೆ ಏನು ನಿಮ್ಮ ಸ್ಕೂಲಲ್ಲಿ ಇನ್ನೇನು ಸ್ಪೆಷಾಲಿಟೀಸ್ ಇದೆ? ಯಾಕಂದರೆ ನಾವು ದುಡ್ಡು ಕೊಟ್ಟು ಸೇರಿಸ್ತಾ ಇರ್ತೀವಿ ಮಕ್ಕಳನ್ನ, ನಾವು ಕೇಳಲೇಬೇಕು ಇದನ್ನೆಲ್ಲವನ್ನು ಅಲ್ವಾ? ಅದೇ ರೀತಿ ನಾವು ಯಾವುದೇ ರೀತಿಯ ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಅಂತ ಇಡೀ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳುವಂಥ ಒಂದು ವಿದ್ಯೆಗೆ ಎಷ್ಟು ಫ್ರೀಯಾಗಂತೂ ಹೇಳ್ಕೊಡಲ್ಲ. ಯಾಕಂದರೆ ನಮಗೂ ಕೂಡ ಖರ್ಚುಗಳಿದ್ದಾವೆ. ಝೂಮ್ ತಗೋಬೇಕು, ಡಾಟಾ ತಗೋಬೇಕು, ಟೆಕ್ನಿಕಲಿ ವರ್ಕ್ ಮಾಡೋ ಅಂಥವ್ರಿಗೆ ಸ್ಯಾಲ್ರಿ ಕೊಡಬೇಕು. ಅದೆಲ್ಲದಕ್ಕೂ ನಮಗೂ ಕೂಡ ಹಣ ಬೇಕೇ ಬೇಕು. ಹಾಗಾಗಿ ಫ್ರೀಯಾಗಿ ಹೇಳ್ಕೊಡೋದಿಲ್ಲ. ಇರುವವರು ಅದನ್ನು ಪರಿಹಾರ ಪ್ರತಿಯೊಬ್ಬರಿಗೂ ಇದು ತಲುಪಬೇಕು ಅಂತೇಳಿ ನೆಮ್ಮದಿಯಾದ ಜೀವನವನ್ನು ಬದುಕಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ನಾವು ಏನು ಕಲಿತು ಅಳವಡಿಸ್ಕೊಂಡು ಅದರಿಂದ ಪಡೆದ ಫಲಿತಾಂಶ ಸಕ್ಸಸ್ ಕಡೆ ನಾವು ಹೋಗಬೇಕು. ಪ್ರತಿಯೊಬ್ಬರು ಆ ಸಕ್ಸಸ್ಸನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮುಂದಿನ ನಾವಿನ್ನ ಜೀವಂತವಾಗಿರೋವರೆಗೂ ಮುಂದಿನ 30 ವರ್ಷ 40 ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲೇ ಇದ್ದು ಬರುವಂಥ ಸಮಸ್ಯೆಗಳಿಗೆ ಆದಷ್ಟು ನಾವು ಪರಿಹಾರವನ್ನು ನಿಮ್ಗೆ ಹುಡ್ಕೊಡ್ಬೇಕು. ಮತ್ತು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಜೀವನದಲ್ಲಿ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಅವರ ಜೀವನದಲ್ಲಿರುವ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಕ್ಲಾಸನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದರ ನಿಖರ ಬೆಲೆ ಹೊರಗಡೆ ನೀವು ಸಾಮಾನ್ಯವಾಗಿ 10,000 ಇದ್ದೇ ಇರುತ್ತೆ, 12, 13 ಎಲ್ಲ ಇದೆ. ಬಟ್ ಆಲ್ಮೋಸ್ಟ್ ನಿಮಗೆ 10,000ವರೆಗೂ ಇರುತ್ತೆ. ಆದರೆ ನಾವು ಎಲ್ಲರೂ ಕಲಿಬೇಕು ಅನ್ನೋ ಹಂಬಲ ಇರೋದ್ರಿಂದ, ಈಗ ನನಗೆ ಗೊತ್ತಿರ್ತಕ್ಕಂಥ ವಿದ್ಯೆ ಪ್ರತಿಯೊಬ್ಬರು ಇದನ್ನು ಕಲ್ತ್ಕೋಬೇಕು, ಸಮಾಜದಲ್ಲಿ ಎಲ್ಲರೂ ಒಳ್ಳೆ ವ್ಯಕ್ತಿಗಳಾಗಬೇಕು ಅನ್ನೋ ಒಂದು ಸ್ವಚ್ಛ ಮನಸ್ಸಿನಿಂದ ನಾವು ತುಂಬ ಸಾಮಾನ್ಯವಾದ ಬೆಲೆಯಲ್ಲಿ ಇದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು ಬ್ಯಾಚ್ ಮುಗಿದಿದೆ. ನೆಕ್ಸ್ಟ್ ಬ್ಯಾಚು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಆಸೆಯಿಂದ ಇದನ್ನು ನಾವು ತುಂಬ ಕಮ್ಮಿ ಬೆಲೆಯಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ನಮ್ಮ ಬೆಲೆನ ನೋಡಲಿಕ್ಕೆ ನೀವು ಕಾತರರಾಗಿದ್ದೀರಾ? ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತೆಲ್ಲ ಹೇಳಿದ್ರು ಮೇಡಮು, ಎಷ್ಟಿರ್ಬಹುದು ಇದರ ರೇಟು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆಯಾ? ಓಕೆ, ನಾನೇ ಹೇಳ್ಬಿಡ್ತೀನಿ, ಕಾಯಿಸೋದು ಬೇಡ ಜಾಸ್ತಿ. ನಮ್ಮ ಬೆಲೆ 5 ದಿನದ ತರಗತಿಗೆ ಮತ್ತು ಈ ಮಾರ್ಚ್ 31ವರೆಗೂ ಯಾರು ಜಾಯ್ನ್ ಆಗ್ತಾರೆ ಅವರಿಗೆ 3 ತಿಂಗಳ ಕಾಲ ಸಂಕಲ್ಪ ಸಿದ್ಧಿ ಕ್ಲಾಸನ್ನು ಕೂಡ ಕೊಡ್ತಾ ಇದ್ದೀವಿ. ಅದರಲ್ಲಿ ಉಸಿರಾಟವನ್ನು ಹೇಳ್ಕೊಡ್ತಾ ಇದ್ದೀವಿ, ಮೈಂಡ್ ಸೆಟ್ಟನ್ನು ಹೇಳ್ಕೊಡ್ತಾ ಇದ್ದೀವಿ, ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತಾ ಇದ್ದೀವಿ, ಸಮಸ್ಯೆಯಿಂದ ಹೇಗೆ ಹೊರಬರಬಹುದು ಅನ್ನೋ ಒಂದು ಇದನ್ನು ಹೇಳ್ಕೊಡ್ತಾ ಇದ್ದೀವಿ. ಯಾಕಂದರೆ ನೀವು ಒಬ್ಬರೇ ಮನೇಲಿ ಮಾಡಿ ಅಂದರೆ ಯಾರೂ ಮಾಡಲ್ಲ. ಯಾರೋ ಲಕ್ಷಕ್ಕೊಬ್ಬರು 5:30, 5 ಗಂಟೆ 4:30 ಎದ್ದು ಪ್ರಾಕ್ಟೀಸನ್ನು ಮಾಡ್ತೀರಾ. ನಿಮ್ಗೆ ಯಾರೋ ಒಬ್ರು ಗೈಡ್ ಇಲ್ಲದೆ, ಯಾರೋ ಒಬ್ರು ನಿಮ್ಮನ್ನು ಗೈಡ್ ಮಾಡಿಲ್ಲ, ನಿಮ್ಗೆ ಹೇಳ್ಕೊಡ್ತಾ ಇಲ್ಲ ಅಂದರೆ ಅವನ್ನೆಲ್ಲ ಮಾಡೋದು ತುಂಬ ಕಷ್ಟ. ಅಂಥ ಒಂದು ತರಗತಿಯನ್ನು ಪ್ರತಿ ದಿವಸ 5 ಗಂಟೆಗೆ ಬೆಳಿಗ್ಗೆ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ಅದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಆ ಕ್ಲಾಸು ನಿಮಗೆ ಫ್ರೀ ಇರುತ್ತೆ. ನಮ್ಮ ಸ್ವರ ವಿಜ್ಞಾನದ ಕಾಸ್ಟ್ ಬಂದು 2,400 ರೂಪಾಯಿ ಇರುತ್ತೆ. ನೀವು ಬೇರೆ ಕಡೆ ಸರ್ಚ್ ಮಾಡಿದಾಗ ಇಷ್ಟು ಕಮ್ಮಿ ರೇಟಿಗೆ ಯಾರು ಹೇಳ್ಕೊಡಲ್ಲ. ನಿಮ್ಗೆ ಅನ್ನಿಸ್ಬೋದು ಇಷ್ಟೊಂದು ಕಮ್ಮಿ ರೇಟ್ ಇಟ್ಟಿದ್ದಾರಪ್ಪ, ಏನು ಹೇಳ್ಕೊಡಲ್ವಾ ಅಂತ. ಬೇರೆ ತರಗತಿಗಳಿಗಿಂತ ಕ್ವಾಲಿಟಿ ಎಜುಕೇಷನನ್ನು ನಾವು ಕೊಡ್ತಾ ಇದ್ದೀವಿ. ಆ ಮನಸ್ತೃಪ್ತಿ, ಆ ತೃಪ್ತಿ ಭಾವನೆ ನಮ್ಮಲ್ಲಿದೆ. ಸೊ ಹಾಗಾಗಿ ನಮ್ಗೆ ಯಾವುದೇ ಥರದ ಬೇಜಾರಿಲ್ಲ. ಪ್ರತಿಯೊಬ್ಬರು ಕಲಿಬೇಕು, ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೋಬೇಕು, ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆ ದಿನಗಳು ಬರಬೇಕು. ಒಬ್ಬ ವ್ಯಕ್ತಿ ಕಲಿಯೋದ್ರಿಂದ ಅವರು ಇಡೀ ಫ್ಯಾಮಿಲಿಗೆ ಹೇಳ್ಕೊಡ್ಬಹುದು. ಈಗ ನೀವು ಮಕ್ಕಳಿಗೆ ಎಷ್ಟು ಲಕ್ಷ ಹಾಕಿ ಓದಿಸಿದ್ದೀರಾ ಅಲ್ವಾ? ಅವ್ರ ಥರ ಒಂದು 20,000 ಸಂಬಳಕ್ಕೆ ಕಾಯ್ತಾ ಇರ್ತೀವಿ. ಬಟ್ ಇದನ್ನು ಅಳವಡಿಸ್ಕೊಂಡು ನಿಮ್ಮ ಮನೆಯಲ್ಲಿ ಆರೋಗ್ಯದಿಂದ ನೀವು ಹೊರಗಡೆ ಬರಬಹುದು, ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಬಹುದು. ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ನೀವು ಇದನ್ನು ಹೇಳ್ಕೊಡ್ಬಹುದು. ಒಂದೇ ಕಲ್ಲಲ್ಲಿ 3-4 ಹಕ್ಕಿ ಹೊಡಿತಾರೆ ಅಂತಾರಲ್ಲ, ಅದೇ ಥರ ನೀವು ಒಬ್ಬರು ಕಲ್ತ್ರೆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ನೀವು ಇದನ್ನು ಹೇಳ್ಕೊಡ್ಬಹುದು. ಅಂಥ ಅದ್ಭುತವಾದಂಥ ವಿದ್ಯೆ ಇದು. ಸೊ ಯಾರೆಲ್ಲ ಇವತ್ತು ಜಾಯಿನ್ ಆಗ್ತೀರಾ, ಪೇಮೆಂಟ್ ಲಿಂಕು ಇಲ್ಲಿದೆ. ನೀವು QR ಕೋಡಿಗೆ ಬೇಕಾದ್ರೂ ಸ್ಕ್ಯಾನ್ ಮಾಡಬಹುದು. ಇಲ್ಲ ನಂಬರಿಗೆ ಆಗ್ತೀರಿ ಅಂದರೆ 9341187241 ಈ ನಂಬರ್ಗೆ ಸಹ ನೀವು ಪೇಮೆಂಟನ್ನು ಮಾಡಬಹುದು. ಮಾಡಿ ನಮ್ಮ ಗ್ರೂಪಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಾವು ಅವರನ್ನು ಪೇಯ್ಡ್ ಗ್ರೂಪ್ ಇನ್ನೊಂದಿದೆ, ನಮ್ಮಲ್ಲಿ ಪೇಯ್ಡ್ ಗ್ರೂಪ್ ಬೇರೆ ಇದೆ, ಆ ಗ್ರೂಪಿಗೆ ನಿಮ್ಮನ್ನು ಜಾಯಿನ್ ಮಾಡ್ತೀವಿ. ಸೋಮವಾರದಿಂದ ರಾತ್ರಿ 8 ಗಂಟೆಗೆ ಪ್ರತಿ ದಿವಸ 1 ಅವರ್
8 ಗಂಟೆಯಿಂದ 9 ಗಂಟೆವರೆಗೂ 1 ಅವರ್ ತರಗತಿಗಳು ಸ್ಟಾರ್ಟ್ ಆಗುತ್ತೆ. ನೀವು 5 ದಿವಸ ಕ್ಲಾಸನ್ನು ಮುಗಿಸಿದ ಮೇಲೆ ನೀವು ಸಂಕಲ್ಪ ಸಿದ್ಧಿಗೆ ಜಾಯ್ನ್ ಆಗಬಹುದು. ಏನಾದರೂ ಡೌಟ್ ಇದ್ರೆ ಕೇಳಿ. ಪೇಮೆಂಟ್ ಲಿಂಕ್ ಇದೆ, ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಹಾಕಬಹುದು ಗ್ರೂಪಿಗೆ. ತರಗತಿಗಳ ಬಗ್ಗೆ ಅಥವಾ ಬೇರೆ ಇನ್ನೇನಾದ್ರೂ ಬಗ್ಗೆ ಮತ್ತೆ ಸ್ವರ ವಿಜ್ಞಾನದ ಬಗ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಈಗ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಲ್ವಾ ಚಾಟ್ ಆದ್ರೂ ಮಾಡಿ. ಅನ್ಮ್ಯೂಟ ಆಲ್ರೆಡಿ ಯಾರಾದ್ರೂ ಕ್ಲಾಸ್ ತಗೊಂಡಿರೋರು ಇದ್ದೀರಾ? ವೆಬಿನಾರ್ ಅಲ್ಲಿ ಕ್ಲಾಸು ಸ್ವರ ವಿಜ್ಞಾನ ಕ್ಲಾಸನ್ನ ತಗೊಂಡು ಮತ್ತೆ ಯಾರಾದ್ರೂ ಇದ್ದೀರಾ? ವೆಬಿನಾರ್ ಅಲ್ಲಿ ಇದ್ರೆ ಮಾತಾಡಿ. ಏನು ಹೆಲ್ಪ್ ಆಗಿದೆ, ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಾವು ಹೇಗೆ ಕ್ಲಾಸ್ ಮಾಡಿದೀವಿ, ಯಾರು ಇದ್ದೀರಾ ಅಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಥವಾ ಮೇಡಮ್ ಇದು ಎಷ್ಟ್ ದಿವಸ ಮೇಡಮ್ ಇದು ಸ್ವರ ವಿಜ್ಞಾನದ್ದು ಎಷ್ಟ್ ದಿವಸ ಕ್ಲಾಸ್ ಇದು? ಸರ್ 5 ದಿವಸ ಕ್ಲಾಸ್ ಇರುತ್ತೆ ಸರ್. ಪ್ರತಿ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಮತ್ತೆ ಭಾನುವಾರ ವೆಬಿನಾರ್ ಇರುತ್ತೆ. ಅವತ್ತು ಯಾರೆಲ್ಲ ಕ್ಲಾಸನ್ನ ಪರ್ಚೇಸ್ ಮಾಡ್ತಾರೆ ಅವರಿಗೆ ಸೋಮವಾರ ರಾತ್ರಿ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 5 ದಿವಸದ ತರಗತಿ ಇರುತ್ತೆ. ಅದಾದ್ಮೇಲೆ ಕೂಡ ನೀವು 3 ತಿಂಗಳುಗಳು ನಮ್ಮ ಜೊತೆ ಅದನ್ನ ಪ್ರಾಕ್ಟೀಸ್ ಮಾಡುವಂತ ಅವಕಾಶ ಇದೆ ನಮ್ಮಲ್ಲಿ. ಈ 3 ತಿಂಗಳುಗಳ ಪ್ರಾಕ್ಟೀಸ್ ಏನಿದೆಯಲ್ಲ ಅದು ಬೇರೆ ಎಲ್ಲೂ ನಿಮ್ಗೆ ಕೊಡಲ್ಲ. 15,000 ಕೊಟ್ಟು ನೀವು ಕಲ್ತ್ರು 10,000 ಕೊಟ್ಟು ಕಲ್ತ್ರು ಅವರು 1 ವಾರ ನಿಮ್ಗೆ ಕ್ಲಾಸ್ ಮಾಡ್ಬಿಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಏನು ಹೇಳ್ಕೊಡಲ್ಲ. ಬಟ್ ನಾವು 3 ತಿಂಗಳು ಕಂಟಿನ್ಯೂಸ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಗೆ ಸಂಕಲ್ಪ ಸಿದ್ಧಿ ಕ್ಲಾಸಲ್ಲಿ ನೀವು ಇದರ ಬಗ್ಗೆನೂ ಕೂಡ ಮಾತಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತ ಪ್ರಾಣಾಯಾಮಗಳನ್ನ, ಉಸಿರಾಟದ ಕ್ರಿಯೆಗಳನ್ನ ನಾವು ಅಲ್ಲಿ ಹೇಳ್ಕೊಡ್ತೀವಿ ನಿಮ್ಗೆ. ಯಾಕಂದ್ರೆ ಹೇಳ್ಕೊಟ್ಟು ಬಿಟ್ಟ ತಕ್ಷಣ ನಿಮ್ಗೆ ಗೊತ್ತಾಗಲ್ವಲ್ಲ ಸರ್. ಇದು ಮೆಡಿಟೇಷನ್ದು ಈಗ ಬ್ರಹ್ಮ ಮುಹೂರ್ತದಲ್ಲಿ ಟೈಮಿಂಗ್ಸ್ ಸೆಟ್ ಆಗ್ತಾ ಇಲ್ಲ ನನಗೆ. ನಾನು ಶಿಫ್ಟ್ ಬಂದು ಒಂದ್ಸಲ ಸೆಕೆಂಡ್ ಶಿಫ್ಟ್ ಇರ್ತೇವೆ, ಒಂದ್ಸಲ ನೈಟ್ ಶಿಫ್ಟ್ ಇದೆ ಅಂತ ತೊಂದ್ರೆ ಇಲ್ಲ. ನೈಟ್ ಶಿಫ್ಟ್ ಇದೆ ಕೆಲಸದಲ್ಲೇ ಇರ್ತೀವಿ, ಹೆಂಗೋ ಮಾಡ್ಕೊಂಡ್ಬಿಡ್ತೇನೆ. ಫಸ್ಟ್ ಶಿಫ್ಟ್ ಮತ್ತೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಸ್ವಲ್ಪ ತೊಂದ್ರೆ ಆಗುತ್ತೆ. ಅದು ರೆಕಾರ್ಡ್ಸ್ ಇರುತ್ತೆ ಅಲ್ಲ, ಅದೇ ಟೈಮಲ್ಲೇ ಮಾಡ್ಬೇಕಾಗುತ್ತಾ ಇಲ್ಲ ಬೇರೆ? ಅಲ್ಲ, ನಿಮ್ಗೀಗ ಸಮಯ ಸಿಗ್ತಾ ಇಲ್ಲ ಅಂತ ಅಂದಾಗ ಏನು ಮಾಡಕ್ಕಾಗಲ್ಲ. ನಾವೇ ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ಬೇಕಲ್ವಾ. ಈಗ ನಿಮ್ಗೆ ಆ ಟೈಮಲ್ಲಿ ಸಿಗ್ತಿಲ್ಲ ಅಂದ್ರೆ ನೀವು ಸಂಜೆ ಗೋಧೂಳಿ ಟೈಮಲ್ಲಿ ಮಾಡಬಹುದು. ಇಲ್ಲ ಬೆಳಿಗ್ಗೆ 6 ಗಂಟೆ 5ರಿಂದ 6 ಆಗ್ತಾ ಇಲ್ಲ ಅಂದ್ರೆ 6ರಿಂದ 7 ಮಾಡಬಹುದು. ನಮ್ದು ರೆಕಾರ್ಡ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಹಾಕಿರ್ತೀವಿ ವಿಡಿಯೋಸ್, ಅದನ್ನ ನೋಡ್ಕೊಂಡು ಮಾಡಬಹುದು. ನೀವು ನಿಮ್ಗೆ ಯಾವತ್ತು ಫ್ರೀ ಇರ್ತೀರಾ? ಹಾ ಸರ್, ಗೋಧೂಳಿ ಟೈಮಿಂಗ್ಸ್ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಗೋಧೂಳಿ ಅಂದ್ರೆ ಸಾಯಂಕಾಲ ನಿಮ್ಗೆ ಒಂದು 6 ಗಂಟೆಯಿಂದ 6:45 7 ಗಂಟೆವರೆಗೂ ಸೂರ್ಯ ಮುಳುಗುವಂತ ಸಮಯದಲ್ಲಿ ಗೋಧೂಳಿ ಸಮಯ ಅಂತೀವಿ. ಈಗ ಹಳ್ಳಿ ಕಡೆ ಎಲ್ಲ ದನಗಳನ್ನ ಕರ್ಕೊಂಡ್ ಬರ್ತಾ ಇದ್ರು ಗೊತ್ತಾ ಮನೆಗೆ. ತೋಟದಲ್ಲಿ ಹೊಲಗದ್ದೆಗಳಲ್ಲಿ ಇರೋ ದನಗಳನ್ನ ಮನೆ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಆ ಸಮಯಕ್ಕೆ ಗೋಧೂಳಿ ಸಮಯ ಅಂತೀವಿ. ಅದು ಕೂಡ ಅದ್ಭುತವಾದಂತ ಮುಹೂರ್ತ ಅದು. ಆ ಟೈಮಲ್ಲೂ ನೀವೇನ್ ಮಾಡಿದ್ರು ಸಕ್ಸಸ್ ಆಗತ್ತೆ. ಅವಾಗ ಬೇರೆ ನೀವು ಸಂಕಲ್ಪಗಳನ್ನ ಮಾಡ್ಕೋಬಹುದು. ಅವಾಗ ಬೇಕಾದ್ರೆ ಮೆಡಿಟೇಷನ್ ಅನ್ನು ಕೂಡ ಮಾಡಬಹುದು. ನೀವು ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಗೆ ಯಾವತ್ತು ಮಾಡಕ್ಕಾಗತ್ತೆ, ನಿಮ್ಗೆ ಅವೈಲಬಲ್ ಇರ್ತೀರಾ, ಕ್ಲಾಸ್ ಅಟೆಂಡ್ ಮಾಡಬಹುದು ಇವತ್ತು ನಾನು ಅಂತ ಅನ್ಸುತ್ತೆ, ಅವತ್ ಮಾಡಿ. ಬೇರೆ ದಿವಸ ಬಿಡಿ, ಏನು ಮಾಡಕ್ಕಾಗಲ್ಲ. ಅಂದ್ರೆ ಕೆಲಸ ಇದೆ ಅಂತ ಅಂದಾಗ ನಾವು ಅದನ್ನೆಲ್ಲ ಬಿಟ್ಟು ಮಾಡಕ್ಕಾಗಲ್ಲ ಅಲ್ವಾ. ಅದ್ರ ಜೊತೆನಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಸರಿ ಸರಿ ಮೇಡಮ್, ಇದು ಇವಾಗ ನೀವ್ ಹೇಳಿದ್ರಲ್ಲ ಸ್ವರ ವಿಜ್ಞಾನ ಮಂಡೆಯಿಂದ ಸ್ಟಾರ್ಟ್ ಅಲ್ಲ ಅಂದ್ರೆ ಎವ್ರಿ ಮಂಡೇನಾ ಇಲ್ಲ ಈ ಮಂಡೆಯಿಂದ ಮಾತ್ರ? ನಾಳಿದ್ದು ಸರ್, ನಾಳಿದ್ದು ಓಕೆ. ಸೋಮವಾರ ರಾತ್ರಿ 8 ಗಂಟೆಗೆ ಯಾರೆಲ್ಲ ಪೇ ಮಾಡ್ತಾರಲ್ಲ ಅವ್ರನ್ನ ಪೇಯ್ಡ್ ಗ್ರೂಪಿಗೆ ಜಾಯಿನ್ ಮಾಡ್ತೀವಿ ಮತ್ತೆ. ಯಾಕಂದ್ರೆ ಅಲ್ಲಿ ತಿಳಿಸ್ಕೊಡ್ತಕ್ಕಂಥ ವಿದ್ಯೆ ಬೇರೆ ಇದೆ. ಕ್ಲಾಸು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ, ಯಾವ ಸಮಸ್ಯೆಗೆ ಹೇಗ್ ಮಾಡ್ಬೇಕು ಅಂತ.
ಆ ಡೀಟೇಲ್ ಆಗಿ ಹೇಳ್ಕೊಡುವಾಗ ನಾವು ಫ್ರೀಯಾಗಿ ಹೇಳ್ಕೊಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಸುಮಾರು ಖರ್ಚಿದೆ. ಈಗ ಟೆಕ್ನಿಕಲ್ ಇದು ಮಾಡೋರಿಗೆ, ಪೋಸ್ಟರ್ ಮಾಡೋರಿಗೆಲ್ಲ ಪೇ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟಿಗೆ ಪೇ ಮಾಡ್ಬೇಕು, ಝೂಮ್ ಆ್ಯಪಿಗೆ ಪೇ ಮಾಡ್ಬೇಕು, ಡಾಟಾಗೆ ಪೇ ಮಾಡ್ಬೇಕು. ಇದ್ಯಾವುದು ನನಗೆ ಫ್ರೀಯಾಗಿ ಬರ್ತಾ ಇಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಪೇಮೆಂಟ್ ತಗೊಳ್ಳೇಬೇಕು. ಹಾಗೆ ಮೆಡಿಟೇಷನ್ ಕ್ಲಾಸನ್ನು ಅದಕ್ಕೆ ಫ್ರೀ ಇಟ್ಟಿದ್ದೀನಿ. ಅಲ್ಲಿ ಪ್ರತಿಯೊಬ್ರು ಬಂದು ಕಲ್ತ್ಕೋಬಹುದು ಮೆಡಿಟೇಷನ್ ಅಲ್ಲಿ. ಈ ಕ್ಲಾಸಿಗೆ ಮಾತ್ರ ಪೇ ಮಾಡ್ಬೇಕು ಸರ್. ಸರಿ ಸರಿ. ಯಾಕಂದ್ರೆ ಈ ವಾರ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಈ ಮಂಡೇ ತಿರುಪತಿಗೆ, ಅಂದ್ರೆ ಇದು ಹೌದು. ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ, 1-3-4 ಡೇಸ್. ಓಕೆ ಸರ್, ಆಯ್ತು. ಮತ್ತೆ ಇದು 2,400 ರೂಪಾಯಿ ಎಂತ ದೊಡ್ಡ ಅಮೌಂಟ್ ಅಲ್ಲ. ಈಗ ನೀವು ಗಂಡ್ ಮಕ್ಳಿಗೆ ಹೋಗಿ 4 ಜನ ಕೂತು ಪಾರ್ಟಿ ಮಾಡಿದ್ರಿ ಅಂದ್ರೆ ಇದಕ್ಕಿಂತ ಜಾಸ್ತಿ ಖರ್ಚು ಮಾಡಿರ್ತೀರಿ, ಹೌದಲ್ವಾ? ಹೌದು ಮೇಡಮ್. ಹೆಣ್ಮಕ್ಳು ಈಗ ಯುಗಾದಿ ಹಬ್ಬಕ್ಕೆ ಸೀರೆಗಳು ತಗೊಂಡಿದ್ದಾರೆ, ನೀವೇ ಕೊಡ್ಸಿರ್ತೀರ ಸೀರೆ. ಕಮ್ಮಿ ಅಂದ್ರೆ 3,000 ರೂಪಾಯಿ ಸೀರೆ ತಗೊಂಡಿರ್ತಾರೆ, ಹೊಲಿಯಕ್ಕೆ 2,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಮತ್ತೆ ಅದನ್ನ ತಗೊಂಡ್ ಬೀರುನಲ್ಲಿ ಇಟ್ರೆ ಬರೋ ವರ್ಷದವರೆಗೂ ತೆಗಿಯೋದಿಲ್ಲ ಅವರು, ಅಲ್ವಾ? ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಡೀ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ನಿಮ್ಗೆ ಇದು ದೊಡ್ಡ ದುಡ್ಡು ಅಲ್ವೇ ಅಲ್ಲ. ಬಟ್ ನಮ್ಗನ್ಸುತ್ತೆ ವೇಸ್ಟ್ ಅಂತ. ಇದನ್ನ ಪಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಂಡಿರೋರಿಗೆ ಗೊತ್ತು ಅದರ ಜ್ಞಾನ ಏನು ಅಂತ. ಯಾಕಂದ್ರೆ ನಾನು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಗ ಈ ವಿದ್ಯೆನ ಕಲ್ತಿದ್ದು. ನಂಗೆ ತುಂಬಾ 100ಕ್ಕೆ 200% ನನಗೆ ರಿಸಲ್ಟ್ ಅನ್ನ ಕೊಟ್ಟಿದೆ. ಇವತ್ತು ನಾನು ಆರಾಮಾಗಿ ಇಲ್ಲಿ ಕೂತು 1 ಗಂಟೆವರೆಗೂ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಸ್ವರ ವಿಜ್ಞಾನನೇ ಕಾರಣ. ಆ ಕಾನ್ಫಿಡೆಂಟ್ ಬಂದಿದೆ, ಆ ಇದು ಬಂದಿದೆ, ಲೈಫ್ ಅನ್ನ ನೋಡೋ ರೀತಿ ಚೇಂಜ್ ಆಗಿದೆ. ಸೊ ಹಾಗಾಗಿ ತುಂಬಾ ಒಳ್ಳೆ ಅದ್ಭುತವಾದ ರಿಸಲ್ಟ್ ಇದೆ ಸರ್. ನೀವು ಯಾವಾಗ ಬೇಕಂದ್ರೂ ಪೇಮೆಂಟ್ನ ಇದು ಮಾಡಿ ಕ್ಲಾಸನ್ನ ಪರ್ಚೇಸ್ ಮಾಡಿ. ನಿಮ್ಗೆ ಕ್ಲಾಸಿಗೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ನೋಡ್ಕೊಂಡು ನಿಮ್ಗೆ ಅರ್ಥ ಆಗಿಲ್ಲ, ಏನಾದ್ರು ಡೌಟ್ ಇದೆ ಅಂದ್ರೆ ನಮ್ಮನ್ನ ಗ್ರೂಪ್ ಅಲ್ಲಿ ನೀವು ಕ್ವಶನ್ ಕೇಳಬಹುದು. ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ ಮತ್ತೆ ಹೇಳ್ಕೊಡ್ತೀವಿ ಹೇಗೆ ಅಂತ. ಮಂಡ್ಯಾರ ಹಾಕ್ಯಲ್ ಮಂಡ್ಯಾರ ಬೇನ ಹೋಗ್ನಿ, ಅವ್ರ ರಾತ್ರಿ ಹಾಕಿ ಬರ್ತಾರ. ಅವ್ರು ಮಾಡಿದ್ ನಿನಗೇನ್ ಗೊತ್ತೈತಿ? ಮತ್ತೆ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದೆಯಾ? ನಾನು ಆದಷ್ಟು ಸ್ವಲ್ಪ ಮೆಡಿಟೇಷನ್ಗೆ ಬೇಕು ಮೇಡಮ್. ಸರ್ ಮೆಡಿಟೇಷನ್ ಎವ್ರಿ ಡೇ ಇದೆ ಸರ್. ಕುತ್ತಿಗೆ ಬಂದ್ಬಿಟ್ಟಿದೆ. ಫ್ಯಾಮಿಲಿಲಿ ಇರೋರು ಕುತ್ತಿಗೆ ತಂದಿಟ್ಟಿದ್ದಾರೆ. ಈಗ ಸಾಯಂಗಿಲ್ಲ ಬದುಕಂಗಿಲ್ಲ. ಒಬ್ಬೊಬ್ರು 4 ಜನ 5 ಜನ ಹೆಣ್ಮಕ್ಳು ಮಾಡ್ಕೊಂಡ್ಬಿಟ್ಟು ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ಲಿ ಅಂತ ನಾವು ಬಯಸ್ತೀವಿ. ಅವರು ಆತರ ಮಾಡಲ್ಲ. ಎಲ್ಲ ನಮ್ ಕಾಲ ಹತ್ರ ಬರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಕೆಲವರು. ಹೌದು ಸರಿ. ಸ್ವಲ್ಪ ನೀವು ಮೆಡಿಟೇಷನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಸಾಧ್ಯವಾದಷ್ಟು. ನಿಮ್ಮ ಯೋಚನಾ ಶಕ್ತಿ ಚೇಂಜ್ ಆಗುತ್ತೆ. ನೀವು ಸಮಸ್ಯೆಗಳನ್ನ, ಜನರನ್ನ ನೋಡುವಂತ ರೀತಿ ಚೇಂಜ್ ಆಗುತ್ತೆ. ಒಂದು ದಿವಸಕ್ಕೆ ಪವಾಡ ಆಗಲ್ಲ ಸರ್, ಪ್ರಾಕ್ಟೀಸು ನೀವು ಮಾಡ್ಬೇಕು. ಯಾಕಂದ್ರೆ ಈಗ ಏನೇ ಸಮಸ್ಯೆ ಬಂದಿದೆ, ಏನೇ ಕಷ್ಟಗಳು ಬಂದಿದೆ, ಅದು ಒಂದು ದಿವಸದಲ್ಲಿ ಬಂದಿಲ್ಲ ಅಲ್ವಾ. ಕ್ರಮೇಣ ಬಂದು 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 ಈಗ ಜಾಸ್ತಿ ಆಗಿದೆ. ನೀವೇನು ಕುತ್ತಿಗೆ ಬಂದಿದೆ ಅಂದ್ರಲ್ಲ, ಫಸ್ಟ್ ಕುತ್ತಿಗೆವರೆಗೂ ಒಂದೇ ಸರಿ ಬಂದ್ಬಿಡೋದಿಲ್ಲ. ಫಸ್ಟ್ ಹೊಟ್ಟೆಗೆ ಬರುತ್ತೆ, ಎದೆಗೆ ಬರುತ್ತೆ, ಕುತ್ತಿಗೆಗೆ ಬರುತ್ತೆ, ಆಮೇಲೆ ಮೂಗ್ವರೆಗೂ ಬಂದ್ಬಿಡುತ್ತೆ. ಮೂಗ್ವರೆಗೂ ಬಂತಂದ್ರೆ ಮುಗೀತು ಅಂತ ಕೆಲಸ. ಸೊ ಹಾಗಾಗಿ ನೀವು ನೋಡುವಂತ ರೀತಿ ಚೇಂಜ್ ಆಗತ್ತೆ, ನೋಡೋ ರೀತಿ ಚೇಂಜ್ ಆಗತ್ತೆ. ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ನಿಮ್ಗೆ ಮನೇಲೂ ಅಷ್ಟೇ, ಕೆಲ್ಸದ ಮೇಲೂ ಅಷ್ಟೇ ಮೇಡಮ್. ಎರಡೂ ಕಡೆನೂ ತರ ಆಗ್ಬಿಟ್ಟಿದೆ, ಚಿತ್ರಾನ್ನ ಆಗ್ಬಿಟ್ಟಿದೆ. ಏನ್ ಮಾಡೋ? ಸರಿ ಆಯ್ತು ಮೇಡಮ್, ನಾನು ನೋಡ್ತೀನಿ. ಓಕೆ ಸರ್. ಯಾರ್ಯಾರು ಪೇಮೆಂಟ್ ಮಾಡಿದೀರಾ ನಮ್ಗೆ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿ. ಇಲ್ಲಾಂದ್ರೆ ಯಾರು ಹಾಕಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸ್ಕ್ರೀನ್ ಶಾಟ್ ಹಾಕೋದ್ರಿಂದ ನಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಎಲ್ಲರೂ ಫ್ರೀ ಕ್ಲಾಸ್ ಮಾಡ್ತಾ ಇದ್ದೇವೆ ಬೆಳಿಗ್ಗೆ, ಅದನ್ನ ಕೂಡ ಉಪಯೋಗಿಸ್ಕೊಳ್ಳಿ.
ಕೆಲವ್ರಿಗೆಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಾಲೆಡ್ಜ್ ಕೂಡ ಇರೋದಿಲ್ಲ. ನಮ್ಮ ಫ್ರೀ ಕ್ಲಾಸಲ್ಲಿ ನೀವು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಉದ್ದೇಶ ಏನು, ನಾವೇನ್ ಮಾಡಕ್ ಹೊರಟಿದೀವಿ, ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಕ್ ಹೊರಟಿರೋದ ಕಾರಣ ನಿಮ್ಗೆ ಫಸ್ಟ್ ನಮ್ಮ ಮೇಲೆ ಟ್ರಸ್ಟ್ ಬರಬೇಕು. ಸುಮ್ನೆ ಯಾರು ಹಾಕಲ್ಲ, ಈ ತರ ಎಲ್ಲ ಡೌಟ್ಗಳು ಸುಮಾರು ಇರ್ತವೆ ನಿಮ್ಗೆ. ಸೊ ಹಾಗಾಗಿ ನಮ್ಮ ಫ್ರೀ ಕ್ಲಾಸು ಪ್ರತಿ ದಿವಸ 5ರಿಂದ 6 ಗಂಟೆಗೆ ನಡೀತಾ ಇದೆ. ಮೆಡಿಟೇಷನ್ ಕ್ಲಾಸು ಸಂಕಲ್ಪ ಸಿದ್ಧಿ ಅಂತ. ಸಂಕಲ್ಪ ಸಿದ್ಧಿ ಅಂದ್ರೆ ನಿಮ್ಮ ಎಲ್ಲಾ ಸಂಕಲ್ಪಗಳು, ನಿಮ್ಮ ಏನೇನು ಆಸೆಗಳಿದಾವೆ, ಏನೇನ್ ಸಂಕಲ್ಪಗಳಿದಾವೆ ಅವನ್ನ ಹೇಗೆ ಸಿದ್ಧಿ ಮಾಡ್ಕೋಬೇಕು, ಅದನ್ನ ಸಿದ್ಧಿ ಮಾಡ್ಕೊಳಕ್ಕೆ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಕ್ಲಾಸಸ್ ಅನ್ನ ಮಾಡ್ತಾ ಇರೋದು ಪ್ರತಿ ದಿವಸ. ಸೊ ಹಾಗಾಗಿ ಪ್ರತಿಯೊಬ್ರು ಮಿಸ್ ಮಾಡಬೇಡಿ. ನಿಮ್ಮ ಮನೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಪ್ರೀತಿ ಪಾತ್ರರಾದಂತ ಎಲ್ಲರಿಗೂ ಲಿಂಕ್ ಅನ್ನ ಸೆಂಡ್ ಮಾಡಿ. ಪ್ರತಿ ದಿವಸ 10 ಗಂಟೆ ರಾತ್ರಿ ನಾವು, ನಾಳೆ ಬೆಳಿಗ್ಗೆ 5 ಗಂಟೆಗೆ ಇರುವಂತ ಕ್ಲಾಸಿನ ಲಿಂಕ್ ಅನ್ನ ನಾವು ಇವತ್ತು ರಾತ್ರಿ 10 ಗಂಟೆಗೆ ಹಾಕ್ತಿವಿ ಗ್ರೂಪ್ ಅಲ್ಲಿ. ಅನ್ಲಾಕ್ ಯುವರ್ ಮೈಂಡ್ ಅನ್ನೋ ಗ್ರೂಪ್ ಅಲ್ಲಿ ಹಾಕ್ತಿವಿ. ನೀವು ಆ ಲಿಂಕ್ ಅನ್ನ, ಜೂಮ್ ಲಿಂಕ್ ಅನ್ನ ಯಾರಿಗ್ ಬೇಕಾದ್ರೂ ಕಳಿಸಬಹುದು. ಯಾಕಂದ್ರೆ ಮುಕ್ತವಾದ ಅವಕಾಶ ಇದೆ, ಫ್ರೀ ಕ್ಲಾಸ್ ಇರೋದ್ರಿಂದ ಪ್ರತಿಯೊಬ್ರು ಅಟೆಂಡ್ ಮಾಡಬಹುದು. ಇದಕ್ಕೆ ಮಾತ್ರ ಪೇ ಮಾಡಿ ಪೇಯ್ಡ್ ಗ್ರೂಪ್ ಅಲ್ಲಿ ಇರ್ತೀರಾ ನೀವು. ಮೆಡಿಟೇಷನ್ ಕ್ಲಾಸ್ ಫ್ರೀ ಇರೋದ್ರಿಂದ ಪ್ರತಿಯೊಬ್ರು ಬರಬಹುದು. ಸೊ ನಾಳೆ ಕೂಡ ಬೆಳಿಗ್ಗೆ 5 ಗಂಟೆಗಿದೆ ಸಂಕಲ್ಪ ಸಿದ್ಧಿ, ಅದನ್ನ ಕೂಡ ಅಟೆಂಡ್ ಮಾಡಿ. 10 ದಿವಸಗಳ ಕಾಲ ಫ್ರೀ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ದಿವಸನೂ ಪ್ರತಿಯೊಂದು ಹೊಸ ಹೊಸ ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಮತ್ತೆ ಹೊಸ ಹೊಸ ತರದ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಮನಸ್ಸು ಮತ್ತೆ ಮೈಂಡು ಮತ್ತೆ ದೇಹ ಎಲ್ಲವನ್ನು ಸಮತೋಲನದಲ್ಲಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈಗ ಯಾರ್ಯಾರ ಪೇಮೆಂಟ್ ಮಾಡಿದ್ದೀರಾ ಅವರು ನನಗೆ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಹಾಕಿ. ಇನ್ನೇನಾದ್ರೂ ಡೌಟ್ ಇದ್ರೆ ಕ್ಲಾಸ್ ಬಗ್ಗೆ ಅಥವಾ ನಮ್ಮ ಉದ್ದೇಶದ ಬಗ್ಗೆ ಏನಾದ್ರು ಕೇಳಬೇಕು, ಕ್ವಶನ್ ಮಾಡಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಮಾತಾಡಿ. ನಾವು ಎದುರು ಬದ್ರು ಇರೋರು ಮಾತಾಡಿಲ್ಲ ಅಂದ್ರೆ ಸಮಸ್ಯೆ ಕ್ಲಿಯರ್ ಆಗಲ್ಲ. ಕೆಲವ್ರಿಗೆ ಅನ್ನಿಸ್ಬೋದು ಇದೆಲ್ಲ ಅವಶ್ಯಕತೆ ಇದೆಯಾ ಇಲ್ವಾ, ಏನಕ್ಕೆ ಬೇಕು ಬೇಡ ಸಾವಿರ ಅನ್ಸುತ್ತೆ. ಬಟ್ ನೀವು ಕೇಳಿದಾಗಷ್ಟೇನೆ ನಮಗ್ ಗೊತ್ತಾಗುತ್ತೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ, ನಿಮ್ಗೆ ಯಾವ ಡೌಟ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅದನ್ನ ನಾವು ಚೇಂಜ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಏನೇ ಡೌಟ್ ಇದ್ರೂ ಕೇಳಿ, ನಾನು ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀನಿ. ಯಾರಿಗೂ ಏನು ಡೌಟ್ ಇಲ್ವಾ? ಏನಕ್ಕೆ 2,400 ರೂಪಾಯಿನ ಖರ್ಚು ಮಾಡಬೇಕು, ಏನಿದ್ರಿಂದ ಲಾಭ ಅಂತ ಅನ್ನಿಸ್ತಾ ಇದೆಯಾ? ಯಾರಾದ್ರೂ ವೆಬಿನಾರ್ ಅಲ್ಲಿ ಇರುವಂತವ್ರು ನಮ್ಮ ಕ್ಲಾಸ್ ಅನ್ನ ತಗೊಂಡಿರೋರು ಇದ್ರೆ ಅವರು ಕೂಡ ಮಾತಾಡಿ. ಯಾಕಂದ್ರೆ ನಿಮ್ಗಾಗಿರೋ ಒಳ್ಳೆ ಅನುಭವಗಳನ್ನ ಹೇಳಿದಾಗ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಒಂದು ಧೈರ್ಯ ಬರುತ್ತೆ. ಈಗ ಸಾಮಾನ್ಯವಾಗಿ ಏನಾದ್ರು ಒಂದು ಹೇಳಿದಾಗ ಫಸ್ಟ್ ನೀನ್ ತಗೋ, ನೀನ್ ಒಳ್ಳೇದಾದ್ರೆ ನಾನು ತಗೋತೀನಿ, ಆ ಮೈಂಡ್ ಸೆಟ್ ಅವರು ಜಾಸ್ತಿ ನಮ್ಮಲ್ಲಿ ಇರೋದ್ರಿಂದ ಈಗ ನಮ್ಮ ತರಗತಿನ ತಗೊಂಡು ರಿಸಲ್ಟ್ ತಗೊಂಡಿರೋಂಥವ್ರು ಇದ್ರೆ ಅವರು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಅವಾಗ ಹೊಸಬರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಕೆಲವರು ಈ ವೆಬಿನಾರ್ ಅಲ್ಲಿ ಬಂದಿಲ್ಲ ಕ್ಲಾಸ್ ತಗೊಂಡಿರೋರು. ಹಲೋ, ಯಾರಿದು ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ದೀರಾ ಹೇಳಿ. ಹೇಳಿ, ಇದು ನಂಬರ್ ಬರ್ತಾ ಇದೆ, ಯಾರಂತ ಗೊತ್ತಾಗ್ತಿಲ್ಲ. ಮಾತಾಡಿ. 252 ಲಾಸ್ಟ್ ನಂಬರು. ಇವರು ಯಾರಂತ ಹೆಸರು ಇಲ್ಲ ಇಲ್ಲಿ. ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ. 6252 ನಂಬರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ. ಹಲೋ, 6252 ಲಾಸ್ಟ್ ನಂಬರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಾತಾಡಬಹುದಾ? ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ ನಿಮ್ಗೆ?
ಅನ್ಮ್ಯೂಟ್ ಮಾಡಿದ್ದೇನೆ ನಿಮ್ಮನ್ನ, ಮಾತಾಡಿ. 6252 ಹೆಸರಿಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಓಕೆ, ಬಹುಶಃ ಅವರಿಗೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ ಅನ್ಸುತ್ತೆ. ಪರ್ಸ್ನಲ್ ಆಗಿ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಪರ್ಸ್ನಲ್ ಆಗಿ ಏನಂತ ಕೇಳೋಣ. ಇನ್ಯಾರಿಗಾದ್ರು ಮಾತಾಡ್ಬೇಕಾ? ನೋಡಿ, ನಿಮ್ಮ ಮನಸ್ಸು ಕ್ಲಾಸು ತಗೊಳ್ಳೋದು ಬಿಡೋದು ಬೇರೆ ವಿಷಯ, ಬಟ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಪರಿಹಾರ ಹುಡ್ಕೋದು ಕಷ್ಟ. ಸಮಸ್ಯೆ ಅರ್ಥ ಆಗಿಲ್ಲ ಅಂದ್ರೆ ಪರಿಹಾರ ಹುಡ್ಕೋದು ಕಷ್ಟ ಆಗತ್ತೆ. ಸೊ ಹಾಗಾಗಿ ನಿಮ್ಮ ಏನೇ ಪರಿಹಾರ ಇದ್ರೂ ಮನಸ್ಸು ಬಿಚ್ಚಿ ಮಾತಾಡಿ ಫಸ್ಟು. ಓಕೆ, ಇವ್ರ್ಯಾರು? ಓಕೆ, ಇನ್ನ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ಅನ್ಲಾಕ್ ಯುವರ್ ಮೈಂಡ್ ಗ್ರೂಪ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಮೆಸೇಜ್ ಆರ್ ವಾಯ್ಸ್ ಮೆಸೇಜ್ ಚಾಟ್ ಏನಾದ್ರು ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ರು ಆ ನಂಬರಲ್ಲಿ ಅಲ್ಲಿ ಕೇಳಿ, ನೀವು ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಹಾಗಾಗಿ ನಾನು ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಈಗ ನಿಮ್ಮ ಯಾವುದೇ ಸಮಸ್ಯೆ ಇದ್ರು, ನಿಮ್ಗೆ ಏನೇ ಡೌಟ್ ಇದ್ರು ಸೇಮ್ ನಂಬರ್ ಇದೆ ನೋಡಿ, 9341187241. ಈ ನಂಬರಿಗೆ ಪರ್ಸ್ನಲ್ ಆಗಿ ನೀವು ಮೆಸೇಜ್ ಅನ್ನ ಹಾಕಬಹುದು. ಪೇಮೆಂಟ್ ವಿಷಯವಾಗಿ ಕೂಡ ನೀವು ಮಾತಾಡಬಹುದು, ಅಥವಾ ಕ್ಲಾಸ್ ಬಗ್ಗೆ ಕೂಡ ಮಾತಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೂಡ ಈ ನಂಬರ್ಗೆ ನೀವು ಮೆಸೇಜ್ ಅನ್ನು ಹಾಕೋದ್ರಿಂದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಆನ್ಸರ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೆಷನ್ ಎಂಡ್ ಮಾಡಿದ್ದೀನಿ.